ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥವುಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಅದಾಗಿತ್ತು. ಯಶ್ಚತೌ ನಾಂಗೀಕುರುತೌ ವಿಕೃತೆ ನಾಸೌ ಸಮಯೀ. ಯಾರು ತೌ ಪ್ರತ್ಯಕ್ಷ ಆಗಮಗಳನ್ನು ಯಾರು ಪ್ರಮಾಣ ಅಂತ ಒಪ್ಪೋದಿಲ್ಲ ಅವನು ಸಮಯಿ, ಅವನ ಅಲ್ಲೇ ಇಲ್ಲ. ಅಪ್ರಯೋಜಕತ್ವ, ಆ ಸಮಯಕ್ಕೆ ಏನಿಲ್ಲ, ಸಿದ್ಧಾಂತಕ್ಕೆ ಪ್ರಯೋಜನವೇ ಇಲ್ಲ. ಅದೆಲ್ಲ ಹೇಳಿದ್ದಾರೆ ಅದರಲ್ಲಾಗಲೇ. ಯಶ್ಚತೋ ನಾಹಿವತೋ ನಾಸೌ ಸಮಯಿ ಸಮಯ ಪ್ರಯೋಜನಾಭಾವಾತ್ ಇಷ್ಟು ತತ್ವನಿರ್ಣಯದಲ್ಲಿ ಬಂದಿದೆ. ಮಾಸ್ತು ಧರ್ಮೋ ಅನಿರೂಪ್ಯತ್ವಾತ್. ತೌ ಅಂದರೆ ಧರ್ಮಾಧರ್ಮವು, ಯಾರ ಧರ್ಮಾಧರ್ಮಗಳನ್ನು ಒಪ್ಪಿಲ್ಲ ಅವನ ಸಮಯನೇ ಆಗೋದಿಲ್ಲ. ಧರ್ಮೋ ಅನಿರೂಪ್ಯತ್ವಾದಿಚೇತನ ಸರ್ವಾಭಿಮತಸ್ಯ ಪ್ರಮಾಣಂ ವಿನಾ ನಿಷೇಧೋ ಶಕ್ಯತ್ವ. ಅವ್ರು ಹೇಳ್ತಾರೆ ಧರ್ಮಾಧರ್ಮ ಬಿಟ್ಟೇ ಬಿಡೋಣ, ಮತ್ತೆ ಪ್ರಸ್ತಾಪನೆ ಬೇಡ, ಸರಿಯಲ್ಲ. ಸರ್ವಾಭಿಮತಸ್ಯ ಪ್ರಮಾಣಂ ವಿನಾ ನಿಷೇಧುಂ ಅಶಕ್ಯತ್ವಾತ್. ಸರ್ವಾಭಿಮತಸ್ಯ ವೆರಿ ಸರ್ವಾಭಿಮತ ಅಂದ್ರೇನು? ರ್ಯಾಷನಲ್ ಅಂತ. ರ್ಯಾಷನಲ್ ಅದು ರ್ಯಾಷನಲ್ ಎಕ್ಸ್ಪೀರಿಯನ್ಸ್. ಅದು ಅದನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಧರ್ಮ ಅನ್ನೋದು ರ್ಯಾಷನಲ್ ಎಕ್ಸ್ಪೀರಿಯನ್ಸ್ ಆದ್ದರಿಂದ ಅದನ್ನು ಯಾರೂ ಕೂಡ ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಅದನ್ನು ಒಪ್ಪಿದ ಮೇಲೆ ಆಗಮ ಒಪ್ಪಲೇಬೇಕು. ಆಗಮದಲ್ಲೂ ಕೂಡ ಅಪೌರುಷೇ ಒಪ್ಪಬೇಕು, ಸ್ವತಃ ಪ್ರಾಮಾಣ್ಯ ಒಪ್ಪಬೇಕು. ಅದನ್ನು ಒಪ್ಪಿದಾಗ ಏನಾಯ್ತು ಇಲ್ಲಿಗೆ? ದೇಹ ನಿತ್ಯ, ದೇಹದೊಳಗೆ ಜೀವ ನಿತ್ಯ, ದೇಹ ಅನಿತ್ಯ. ಆದ್ದರಿಂದ ಏನು ಮಾಡಿಕೊಡೋದು? ದೇಹ ಸಾಯುತ್ತೆ ಅಂತ ಹೇಳಬೇಕಾಗಿಲ್ಲ, ಸತ್ಯ ಸಾಯ್ತದೆ. ಜೀವಿ ಸಾಯ್ತಾನೆ ಅಂತ ಹೇಳಬೇಕಾಗಿಲ್ಲ, ಅವನು ಸಾಯೋದೇ ಇಲ್ಲ. ಆದ್ದರಿಂದ ದೇಹಸ್ಯ ಸರ್ವಥಾ ನಾಶಾತ್ ಅನಾಶಾತ್ ಚೇತನಸ್ಯ ಚ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ದೇಹ ನಾಶವಾಗಿಯೇ ಆಗುತ್ತೆ, ಯುದ್ಧ ಮಾಡು ಬಿಡು ಏನೇ ಆಗಲಿ ಸಾಯ್ತಾನೆ. ಜೀವ ಮಾತ್ರ ಏನು ಮಾಡಿದರೂ ಸಾಯೋದಿಲ್ಲ. ತಾತ್ಪರ್ಯ ಇಷ್ಟೇ. ದೇಹ ಏನು ಮಾಡಿದರೂ ಉಳಿಯೋದಿಲ್ಲ, ಜೀವ ಏನು ಮಾಡಿದರೂ ಸಾಯೋದಿಲ್ಲ. ಡಿಫರೆನ್ಸ್ ಗೊತ್ತಾಯ್ತಾ? ಆದ್ದರಿಂದ ಏನು ಮಾಡಬೇಕಾಗಿಲ್ಲ, ನಾವೀಗ ಜೀವನ ಬಗ್ಗೆ ದುಃಖ ಪಡಬೇಕಾದ ಕಾರಣ ಇಲ್ಲ, ದೇಹದ ಬಗ್ಗೆ ದುಃಖ ಪಡೋ ಕಾರಣವೂ ಇಲ್ಲ. ಅದು ಹೇಳ್ತಾರೆ ಮುಂದೆ. ತಸ್ಮಾತ್ ಅಪರಿಹಾರ್ಯಾರ್ಥೇ ನ ತ್ವಂ ಶೋಚಿತು ಅರ್ಹ. ಯಾವುದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ, ಅದ್ರ ಬಗ್ಗೆ ಹತ್ತು ಪ್ರಯೋಜನ ಇಲ್ಲ. ನಚ ಸಿದ್ಧಿರ್ ಅಪ್ರಾಮಾಣಿಕಸ್ಯ ಇತಿ ಚೇತನ ಸರ್ವಾಭಿಮತೇರೇವ ಪ್ರಮಾಣತ್ವ. ಯಾವುದಕ್ಕೆ ಪ್ರಮಾಣ ಇಲ್ಲ ಅದನ್ನು ಯಾಕೆ ಒಪ್ಪಬೇಕು ಅಂತ ಕೇಳಿದರೆ ಸರ್ವಾಭಿಮತೇರೇವ ಪ್ರಮಾಣತ್ವ. ರ್ಯಾಷನಲ್ ಎಕ್ಸ್ಪೀರಿಯನ್ಸೇ ಪ್ರಮಾಣವಾಗಿರೋದ್ರಿಂದ ಅದನ್ನು ಒಪ್ಪೋದಕ್ಕಾಗೋದಿಲ್ಲ ಅಂತ ಸಾಧ್ಯನೇ ಇಲ್ಲ. ಅಲ್ಲ, ಅಭಿಮತ. ಅಭಿಮತ ಅಂದ್ರೇನು? ಕನ್ನಡದಲ್ಲಿ ಅಭಿಪ್ರಾಯ ಅಷ್ಟೇ, ಸಂಸ್ಕೃತದಲ್ಲಿ ಹಾಗಲ್ಲ. ಏನದು? ಅನುಭವ ಅಂತಲೇ ಅರ್ಥ. ಅನ್ಯಥಾ ಸರ್ವವಾಚಿಕ ವ್ಯವಹಾರ ಅಸಿದ್ಧೇಶ್ಚ. ಸರ್ವಾಭಿಮತಿಯನ್ನು ಒಪ್ಪದೆ ಹೋದರೆ ಅನ್ಯಥಾ ಸರ್ವವಾಚಿಕ ವ್ಯವಹಾರ ಅಸಿದ್ಧೇಶ್ಚ. ಸರ್ವ ಮಾತುಕತೆಗಳಿಗೂ ಏನರ್ಥ ಇರೋದಿಲ್ಲ. ಆಗಮ ಒಪ್ಪದೆ ಹೋಗಿಬಿಟ್ರೆ, ಆಗಮ ಒಪ್ಪದೆ ಹೋದರೆ, ಧರ್ಮಾರ್ಮ ಒಪ್ಪದೆ ಹೋದರೆ ಯಾವ ವ್ಯವಹಾರಕ್ಕೂ ಅರ್ಥನೇ ಇಲ್ಲ. ರೂಲ್ಸ್ ಇಲ್ಲದೆ ಯಾವ ಕಂಪ್ನಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಧರ್ಮ ಒಪ್ಪೋದಿಲ್ಲ ಅಂತ ಹೇಳಿದ್ದೆ ಆಯಿತು. ಸಂಸ್ಥೆಗಳಿಗೆ ರೂಲ್ಸ್ ಒಪ್ತೀಯೋ ಇಲ್ಲ. ಹಾಗಿದ್ರೆ ರೂಲ್ಸ್ ಒಪ್ಪದೆ ಹೋದ್ರೆ ಏನಾಗುತ್ತೆ? ಇದೇ ಹೇಳಿದ್ದು, ಸರ್ವ ವ್ಯವಹಾರ ಹಾಳಾಗೋಗ್ಬಿಡುತ್ತೆ. ಒಪ್ಪಿದ ಮೇಲೆ ಇದು ಒಂದು ಸಂಸ್ಥೆ ಒಪ್ಪಲೇಬೇಕಾಗತ್ತೆ. ಮತ್ತು ಮನುಷ್ಯ ಧರ್ಮ, ಎಲ್ಲದಕ್ಕೂ ಧರ್ಮ ಒಪ್ಪಿಟ್ಟು ಮನುಷ್ಯ ಧರ್ಮ ಒಪ್ಪೋದಿಲ್ಲ ಅದೇನರ್ಥ? ಸರಿಯಲ್ಲ. ನಚ ಮಯಾ ಶ್ರುತಮಿತಿ ತವ ಜ್ಞಾತುಂ ಶಕ್ಯಂ ಅನ್ಯಥಾ ವಾ ಪ್ರತ್ಯುತ್ತರಂ ಸ್ಯಾತ್.
ನ ಚ ಮಯಾ ಶ್ರುತಂ ಇತಿ ತವ ಜ್ಞಾತುಂ ಶಕ್ಯಂ. ನೀನು ಅದ್ದಿದ್ದ ತಿಳಿಯಲ್ಪಟ್ಟಿದೆ ಅಂತ ಯಾರ ಮುಂದೆ ಹಾಡಾಗಿಲ್ಲ. ಯಾಕೆ? ಪ್ರಮಾಣ ಇಲ್ಲ ಅದಕ್ಕೆ. ಹೇಳಿದ ತಕ್ಷಣ ಅದೇ ಪ್ರಮಾಣ ಆಯಿತು. ಹಿಂದೆ ಹೇಳಿದರು, ನೀವು ಜ್ಞಾನದ ಬಗ್ಗೆ ಪ್ರಶ್ನೆ ಕೇಳ್ತಾನೋ ಯಾರೋ ಮಧ್ವದಲ್ಲಿ ಬರ್ತದೆ, ಇಂದ್ರಪುರಿ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ಕೊನೆಗೇನು ಮಾಡ್ದ? ಜ್ಞಾನ ಎಂದೇನು ಅಂತ ಕೇಳಿ. ಇಷ್ಟೊತ್ತು ಏನು ಮಾಡಿದ್ದೀನಿ ಅಂತ ಕೇಳಿ. ಇಷ್ಟೊತ್ತು ಮಾತಾಡಿದ್ದೇನು ನೀನು? ಜ್ಞಾನ ಇದ್ದು ಮಾತಾಡಿದ್ರೆ ಇಲ್ಲ ಮಾತಾಡಿದೆಯೋ? ಜ್ಞಾನ ಇಲ್ಲದೆ ಮಾತಾಡಿದರೆ ನೀನು ಅವಿವೇಕಿ, ನೀನು ಹೇಳಿ ಉಪಯೋಗ ಇಲ್ಲ. ಜ್ಞಾನ ಎದ್ದು ಮಾಡ್ತಾರೆ ಗೊತ್ತಿದೆ ಆದ್ದರಿಂದ ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯೇನಾಯ್ತು. ಅನ್ಯಥಾವ ಪ್ರತ್ಯುತ್ತರ ಸ್ಯಾತ್. ನೀನು ಒಪ್ಪಿ ನಾನು ಒಪ್ಪಿಲ್ಲ ಅಂತೀವಿ ಅಷ್ಟೇ. ಭ್ರಾಂತಿರ್ವಾ ತವ ಸ್ಯಾತ್, ಅದಕ್ಕೆ ಭ್ರಾಂತಿ ಅಂತ ಆಯ್ತು ಅಷ್ಟೇ. ಸರ್ವ ದುಃಖ ಸರ್ವ ದುಃಖ ಎಲ್ಲಿದೆ? ಮುಂದೆ ಸರ್ವ ದುಃಖ ಕಾರಣತ್ವ ವಾಸ್ಯ. ಸರ್ವ ದುಃಖ ಕಾರಣತ್ವ, ಎಲ್ಲರಿಗೂ ದುಃಖಕ್ಕೆ ಕಾರಣಬೇಕಾದ ಪ್ರಸಂಗ ಬರುತ್ತೆ. ಯಾಕೆ ಎಲ್ಲರೂ ದುಃಖಿಗಳೇ ಅಂತ ಹೇಳೋದು. ನೀರೊಬ್ಬರು ದುಃಖಿಯಾದಾಗ ಏಕೋವ ಅನ್ಯಥಾ ಸ್ಯಾತ್, ಅಥವಾ ಒಂಟಿ ಆಗ್ತಾ ಇದ್ದಿ ನಿನ್ನ ಪ್ರಮಾಣ ಇಲ್ಲದೆ ಹೋದಾಗ ಏನು ಒಂದು ಮಾತು ಹೇಳ್ತಾರೆ, ಏಕಸ್ಯ ಪ್ರತಿಭಾತಂತೂ ಕೃತಕಾನ್ನ ವಿಶಿಷ್ಯತೆ. ಒಬ್ಬನಿಗೆ ಮಾತ್ರ ಗೊತ್ತು, ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋ ಪ್ರಮಾಣಗಳು ಇಲ್ಲ ಅಂತ ಹೇಳಿದರೆ ಅದು ಸುಳ್ಳಿದ್ದಾಗ ಲೆಕ್ಕ. ಹೆಚ್ಚು ಕಡೆ ಹೇಳಿದ್ನಲ್ಲ, ಕನಸು ಬಿತ್ತಿದೆ, ನಿಮ್ಮ ಆಸ್ತಿಯನ್ನು ಬರ್ಕೊಡಿ ಅಂತ ಹೇಳಿದ. ಏನು ಹೇಳ್ಬೇಕು ಅದಕ್ಕೆ? ಆ ರೀತಿ ಎಲ್ಲರೂ ಹೇಳಕ್ಕೆ ಶುರು ಮಾಡಿಬಿಟ್ಟು ಎಲ್ಲರೂ ಕರ್ಕೊಂಡ್ಬಿಡ್ಬೇಕಾಗ. ಅದಕ್ಕೇನು ಹೇಳ್ಬೇಕು ಅವನೀಗ? ನನಗೂ ಬಿಡಬೇಕು ಅಂತ ಹೇಳ್ತಾರೆ. ಇಲ್ದವ್ರೆ ಸರಿಯಲ್ಲ. ಇಲ್ದ ದುರುಪಯೋಗ ಮಾಡ್ಕೊಳಕ್ಕೆ ಬರುತ್ತೆ, ಎಂದು ಮಾಡೋಕ್ಕೆ ಬರೋದಿಲ್ಲ. ಆಫೀಸ್ನಾಗ ಎಷ್ಟು ಕಾಪೀಸ್ ಮಾಡ್ತಾರೋ ಅವರು, ಆರ್ಡರ್ಸ್ ಕಾಪಿನ ಸಂಬಂಧಪಟ್ಟವ್ರಿಗೆಲ್ಲ ಕಳಿಸ್ಕೊಡ್ತಾರೆ. ಅದಿಲ್ಲದೆ ಹೋದರೆ ಇವನೊಬ್ಬರೇ ಮಾಡ್ಕೊಂಡೋದ್ರೆ ಇನ್ವ್ಯಾಲಿಟಿ, ಕಾಪಿ ಮಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಕನ್ವೆ ಆಗಿರಬೇಕು. ರಚಿತತ್ವೇ ಚ ಧರ್ಮ ಪ್ರಮಾಣಸ್ಯ ಕರ್ತುರಜ್ಞಾನಾದಿ ದೋಷ ಶಂಕಾಶ್ಯ, ಅದು ಬಂದಿದ್ದಾರೆ. ನಚ ಪೌರುಷೇಣ ವಾಕ್ಯೇನ ತತ್ಸಿದ್ಧಿ. ಅದಕ್ಕೆ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇಹೇ, ಯಾವುದರಲ್ಲಿ? ತತ್ವನಿರ್ಣಯದಲ್ಲಿ. ಒಬ್ಬ ವ್ಯಕ್ತಿ ತಾನೊಬ್ಬನೇ ಬರ್ತಿದ್ದ ಧರ್ಮದ ಬಗ್ಗೆ ಒಬ್ಬನೇ ಮಾತಾಡ್ತಾನೆ ಅಂತ ಕೇಳಿದರೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅವನಿಗೆ ತಿಳುವಳಿಕೆ ಇಲ್ಲದೆ ಮಾತಾಡಬಹುದು, ಅಥವಾ ಮೋಸ ಮಾಡಲಿಕ್ಕೆ ಹೇಳ್ಬೋದು. ಅಜ್ಞಾನ ವಿಪ್ರಲಂಬ, ಅಜ್ಞಾನ ಎಂಬುದು ಸಹಜವಾಗಿ ಒಪ್ಪೋದು, ವಿಪ್ರಲಂಬ ಅನ್ನೋದು ಮೋಸಗಾರಲ್ಲಿ ಕಂಡು ಬರೋದು. ಇವತ್ತು ಎಷ್ಟೊಂದು ಈ ಕಾಲದಲ್ಲೂ ಮೋಸ ಮಾಡ್ತಾರೆ. ಪೇಪರಲ್ಲಿ ನೋಡ್ತಿರ್ತೀರಲ್ಲ, ಎಂಥ ಪ್ರಸಿದ್ಧರೇ ಮೋಸ ಮಾಡ್ಬಿಟ್ಟು ಅದಕ್ಕೆ ಕೊಡ್ತೀನಿ ಇದಕ್ಕೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ದುಡ್ಡು ಕಿತ್ಕೊಂಡು ಕೋಟ್ಯಾಂತರ ರೂಪಾಯಿ ಆದರೆ ಕೈ ಕೊಟ್ಟು ಹೋಗಿಬಿಡ್ತಾರೆ. ಈ ಕಾಲದಲ್ಲೂ ಜನ ಮೋಸ ಮಾಡೋ ಕ್ಲಿಯರಾಗಿ ಕಾಣ್ತಿರ್ಬೇಕಾದ್ರೆ ನೀನು ಅದನ್ನು ಒಬ್ಬನ ಮಾತನ್ನು ಧರ್ಮಕ್ಕೆ ಆಧಾರವನ್ನಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪುರುಷನ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವುದನ್ನು ಒಪ್ಪಬೇಕಾಯ್ತು? ಈಗ ಅಪೌರುಷೀಯ ವಾಕ್ಯ ಒಪ್ಪಲೇಬೇಕು. ಅಪೌರುಷೀಯ ವಾಕ್ಯ ಸುಮ್ಮನೆ ಒಪ್ಪಿಲ್ಲ, ಬಂದಿದೆ ಈಗಾಗಲೇ ಅಪೌರುಷೀಯ ಅಂಥೇಳಿ. ನಾವು ಬರೋದು ಅಪೌರುಷೀಯ ಅದು ಡಿಕ್ಲೇರ್ ಮಾಡಲಿಲ್ಲ. ಅದನ್ನು ಏನಂತ ಬಂದಿದೆ? ಅದು ವೇದಗಳನ್ನು ಒಪ್ಪದೇ ಇರೋರಂತೂ ಬರೆಯೋ ಚಾನ್ಸ್ ಇಲ್ಲ. ಯಾತಕ್ಕೆ? ಅವ್ರು ಒಪ್ಪೋದೇ ಇಲ್ಲ. ಆದ್ದರಿಂದ ಒಪ್ಪೋರು ಯಾತಕ್ಕೆ ಬರೋದಿಲ್ಲ ಅಂತ ಹೇಳುವಾಗ ಎಲ್ಲರೂ ಒಪ್ಪೋದ್ರಿಂದ ಯಾರು ವೇದ ಒಪ್ತಾರೆ ಅವರೆಲ್ಲ ಏನಂತ ಒಪ್ತಾರೆ? ಅಪೌರುಷೀಯ ಅಂತ ಒಪ್ತಾರೆ. ಒಪ್ಪದೇ ಇರೋರು ಒಪ್ಪೋದೇ ಇಲ್ಲ. ದೇರ್ಫೋರ್ ಒಪ್ಪದೇ ಇರೋರು ಬರೆದ ಸಂಭವ ಇಲ್ಲ. ಎಲ್ಲ ಒಪ್ಪಿದ ಮೇಲೆ ಒಬ್ಬರು ಬರೆಯೋ ಚಾನ್ಸ್ ಇಲ್ಲ. ಎಲ್ಲರೂ ಒಪ್ಪಿದಾಗ ಅದು ಒಬ್ರಿಗಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ತಾರೆ ವಾದಿರಾಸಗಳು ಬರೀಬೇಕಾದ್ರೆ ಯುಕ್ತಿಬಲ್ಯಕಾದಲ್ಲಿ ಏನಂತ ಹೇಳ್ತಾರೆ, ಇರೋದು 6 ಜನ, ಇಬ್ಬರು ವೇದ ಒಪ್ಪೋದಿಲ್ಲ, ಬೌದ್ಧರು ಜೈನರು. ಉಳಿದ 4 ಜನ ವೇದ ಒಪ್ತಾರೆ ಅಂದರೆ ಒಪ್ಪದೇ ಇರೋ ಬೌದ್ಧ ಜೈನರು ವೇದವನ್ನು ಬರೆದಿಲ್ಲ. ಒಪ್ತಕ್ಕಂಥ 4ರಲ್ಲಿ ಪರಸ್ಪರ ವಿರೋಧ ಇರೋದರಿಂದ ವೇದ ಎಲ್ಲರೂ ಒಪ್ಪೋದ್ರಿಂದ ಯಾವ ಚಾನ್ಸ್ ಇಲ್ಲ, ಅವರು ಬರೋದರ ಚಾನ್ಸ್ ಕೂಡ ಇಲ್ಲ. ಸೊ ಅಪೌರುಷೇಯತ್ವ ಸಿಂಪಲ್ ಲಾಜಿಕ್ಕಿಂದನೂ ಗೊತ್ತಾಗುತ್ತೆ. ಅದೇ ಧರ್ಮಾಧರ್ಮ ಒಪ್ಪಲಿಕ್ಕೆ ಬರೋದಿಲ್ಲ. ರಚಿತತ್ವೇ ಚ ಧರ್ಮ ಪ್ರಮಾಣಸ್ಯ ಕರ್ತು ಅಜ್ಞಾನಾದಿ ದೋಷಶಂಕಾ ಸ್ಯಾತ್ ನ ಚ ಅದೋಷತ್ವಂ ಸ್ವವಾಕ್ಯೇನೈವ ಸಿದ್ಧ್ಯತಿ. ಇಲ್ಲ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತೀರಲ್ಲ ಅಂತ ಕೇಳಿದರೆ, ಸತ್ಯ ಹೇಳ್ತೀನಿ ಅಂತ 3 ಪ್ರಮಾಣ ಮಾಡಿ ಸುಳ್ಳು ಹೇಳ್ತಾರೆ. ಗೊತ್ತಲ್ಲ ಕೋರ್ಟ್ಗಳಲ್ಲೆಲ್ಲ ಎಲ್ಲರೂ ಸತ್ಯ ಹೇಳ್ತೀವಿ ಅಂತ ಹೇಳಿದಾಗ ಸತ್ಯ ಇರೋ ಚಾನ್ಸ್ ಇದೆ, ಎಲ್ಲ ಸತ್ಯ ಇಲ್ಲ. ಏನಾಗಿರ್ಬೇಕು ಅದರಲ್ಲಿ? ಸುಳ್ಳಾಗಿರಲೇಬೇಕು. ಅಂದಮೇಲೆ ಸುಳ್ಳು ಹೇಳ್ತಾರೆ ಅಂತ ಆಯ್ತಲ್ಲ. ನಚ ಏನ ಕೇನಚಿತ್ ಅಪೌರುಷೇಯ ಮಿತಿ ಉಕ್ತಂ ಮುಕ್ತವಾಕ್ಯ ಸವಂ. ಯಾರೋ ಒಬ್ಬರು ಅಪೌರುಷೇಯ ಅಂತ ಹೇಳಿದ ಮಾತ್ರಕ್ಕೆ ಏನಾಗೋದಿಲ್ಲ. ಅದು ಇವರು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಆಗಲೇ. ಹಾಗಿದ್ದರೆ ತಾನೇ ಬರೀತಾನೆ. ಎಷ್ಟು ಜನ ಹಾಗಿದ್ದಾರೆ, ತಮ್ಮ ವಾಕ್ಯ ಬೇರೆ ಪುರಂದರ ಬಿಟ್ಟರೆ ಅಂಕಿತ ಹಾಕಿಬಿಡೋದು. ಅವಾಗೇನು ಮಾಡ್ತೀರಿ? ಮೋಸ ಮಾಡಿದಾಗ ಆಗತ್ತಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಯಾವಾಗಲೂ ಕೂಡ ಏನಿದೆ ಒಂದು ನಿಯಮ ಅಂದರೆ, ಯಾರು ನೀನೇ ಬರ್ಕೊಂಡು ವೇದ ಅಂತಂದು ಕರಿಬಹುದಲ್ಲ, ಇದು ಮೋಸ ಮಾಡಬಹುದಲ್ಲ ಅಂತ ಪ್ರಶ್ನೆ ಬಂತೀಗ. ಅರ್ಥ ಆಯ್ತಾ? ನಾನು ಬರೆದಿದ್ದೇನೆ ಅಂತ ಹೇಳಿ ಅವನು ಸುಳ್ಳು ಹೇಳಬಹುದು, ಮೋಸ ಮಾಡಬಹುದು ಅಂತ ಆದರೆ
ಇದು ವೇದ ಅಂಥೇಳಿ ನೀವು ಸುಳ್ಳು ಹೇಳ್ಬೋದು ಅಂತ ಕೇಳ್ಬೋದಲ್ಲ. ಅದಾಗಲೇ ಹೇಳಿದ್ದಾರದ ತತ್ವ ವಿಸ್ತಾರವಾಗಿ ಹೇಳಿದ್ದಾರೆ, ಇಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾರೆ. ನಚ ಏನ ಕೇನಚಿತ್ ಅಪೌರುಷೇಯಂ ಇತಿ ಉಕ್ತವಾಕ್ಯ ಸಮಂ. ಮುಕ್ತವಾಕ್ಯ ಸಮಂ ಅಂದರೆ ನಾವು ಒಪ್ಪಿರತಕ್ಕಂಥ ವೇದವಾಕ್ಯಕ್ಕೆ ಸಮನಾಗೋದಿಲ್ಲ. ನೀವು ವೇದವಾಕ್ಯ ಏನು ತೋರಿಸ್ತಿದ್ದೀರಿ? ಈಗ ವಿಷ್ಣು ಸರ್ವೋತ್ತಮ ಅಂತೀರಿ, ದೇವರಿದ್ದಾನೆ ಅಂತ ಹೇಳ್ತೀರಿ. ನಮಗೊಂದು ವೇದವಾಕ್ಯ ಸಿಕ್ಕಿದೆ, ಏನು ಹೇಳುತ್ತದೋ? ದೇವರಿಲ್ಲ, ಧರ್ಮ ಇಲ್ಲ ಅಂತ ಹೇಳುತ್ತೆ. ಏನು ಮಾಡ್ತೀರಿ ಈಗ? ಅಂದರೆ ಏನು ಹೇಳಬೇಕು ಅದಕ್ಕೆ? ನೋಡಿ, ಇಂಪಾರ್ಟೆಂಟ್ ಕಾರಣವನ್ನು ಕೊಡ್ತಾರೆ. ಅನಾದಿ ಕಾಲ ಪರಿಗ್ರಹ ಸಿದ್ಧತ್ವ. ಹೇಗೆ ನೀವು ಆರ್ಡರ್ ಬಂದಿದ್ದಕ್ಕೆ ಒಂದು ಕಾಪಿ ಬೇರೆ ಕಡೆ ಇರುತ್ತೋ, ಮತ್ತು ಒಬ್ಬ ವೇದ ಒಬ್ಬನು ಹೇಳ್ತಾನೆ ಅಂತ ಹೇಳಿದರೆ ಅಂಥ ವೇದ ಇನ್ನೊಬ್ಬನಿಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ಈಗ ಆ ವೇದವನ್ನು ತಿಳಿದವನಾಗಿ ಇನ್ನೊಬ್ಬನಿಂದ, ಹೌದು ಇವತ್ತು ಬಳಿಸ್ತಾ ಸೂಕ್ತ ಹೇಳ್ತೀವಿ, ಮಧ್ವ ಆದವೆ ಅಂತ ಹೇಳ್ತೀವಿ. ಮಧ್ವ ತೆರೆದಿದೆ ಅದರಲ್ಲಿ. ಇವತ್ತು ಅದ್ವೈತಿಗಳಾಗಲಿ ಬೇರೆ ಯಾರೇ ಆಗಲಿ ವೇದ ಯಾರೇ ಹೇಳಿದರೂ ಕೂಡ ಬಳಿಸ್ತಾ ಸೂಕ್ತ ಹೇಳಿದ್ರೆ ಏನು ಹೇಳಬೇಕು? ಅದನ್ನು ಹಾಗೆ ಹೇಳಬೇಕು. ಬೇರೆ ದಾರಿ ದಶಪ್ರಭತಿಂ ಜನ ಅಂತ ಯೋಚನೆ ಹೇಳಲೇಬೇಕು ಅವರು. ನೋಡಿದ್ರಾ? ಇದೆ ಅರ್ಥದಲ್ಲಿ ವ್ಯತ್ಯಾಸ ಮಾಡ್ಕೊತೀರಿ ಸರಿ, ಆದರೆ ಏನಿದೆ ಈಗ? ವಾಕ್ಯ ಇದೆ, ಈಗ ಅದನ್ನು ಕೋಟ್ ಮಾಡಿ ಆಗಿದೆ. ಅಂದರೆ ನಮ್ಮಲ್ಲೇ ಹತ್ತು ಪುಸ್ತಕ ಇದೆ, ನಿಮ್ಮಲ್ಲಿ ಇಲ್ಲ ಅಲ್ಲ. ನೀವು ನಿತ್ಯ ವೇದ ಹೇಳ್ತಾರೆ, ನಿತ್ಯ ಹೇಳ್ತಾರೆ, ಅದು ಹೇಳ್ತೀರಿ. ಅದು ಇದು ಪ್ರೂಫ್. ಈಗ ಅರ್ಥ ಆಯ್ತು? ಕಾಪಿ ಇರಬೇಕು ಅದರಲ್ಲಿ. ಇದೆ, ವೇದ ಹೇಳೋರೆಲ್ಲ ಒಪ್ಪಿದ ಮಾತಾಗಬೇಕು. ಅನಾದಿ ಕಾಲ ಪರಿಗ್ರಹ ಸಿದ್ಧತ್ವ ತತಃ ಪ್ರಾಮಾಣ್ಯಂ ಶ್ರುತೇ ಅತಃ ಕುತರ್ಕೈ ಧೀರಸ್ತತ್ರ ನ ಮುಖ್ಯತೆ. ಇಷ್ಟು ಧೀರ ಶಬ್ದ ಬಂದಿದ್ದಕ್ಕೆ ಉತ್ತರ ಕೊಟ್ಟು, ಇಷ್ಟೆಲ್ಲ ತಿಳ್ಕೊಂಡವನು ಧೀರ, ಅವನಿಗೆ ಈ ಬಗ್ಗೆ ಗೊಂದಲ ಬರೋದಿಲ್ಲ. ಅದ್ರ ಬಗ್ಗೆ ಜೀವ ನಿತ್ಯತ್ವ ಬಗ್ಗೆಯೂ ಗೊಂದಲ ಬರೋದಿಲ್ಲ. ಈ ದೇಹ ನಿತ್ಯತ್ವ ಅಂತೂ ಪ್ರತ್ಯಕ್ಷ ಸಿದ್ಧ, ಆದ್ದರಿಂದ ಸಮಸ್ಯೆನೇ ಬರೋದಿಲ್ಲ. ಅದು ಆಗಮ ಸಿದ್ಧವಾದದ್ದು ನಿತ್ಯತ್ವ, ನೆನಪಿರಲಿ. ಜೀವ ನಿತ್ಯತ್ವ ಯಾವುದರಿಂದ ಸಿದ್ಧವಾಯಿತು? ಆಗಮದಿಂದ. ದೇಹ ಅನಿತ್ಯತ್ವ ಪ್ರತ್ಯಕ್ಷ ಸಿದ್ಧ. ನಿತ್ಯ ಯಾರಿದ್ದಾರೆ? ಕಂಡು ಯಾರೂ ನಿತ್ಯ ಇಲ್ಲ ಅಂದರೆ ಬೋಧೋಯ್ತಾರೆ. ಹುಟ್ಟಿದ ಸತ್ಯ ಸಾಯ್ತಾರೆ ಅಂತ ಕಣ್ಣು ಮುಚ್ಕೊಂಡು ಮಾತಾಡ್ತಾರೆ. ಅತಃ ಕುತರ್ಕೈ ಧೀರ ತತ್ರ ನ ಮುಹ್ಯತಿ. ಇದಿಷ್ಟು ಧೀರ ಶಬ್ದದಿಂದ ತಿಳಿದು ಬರ್ತಿರ್ತಕ್ಕಂಥ ಅಂಶ. ಧೀರ ಶಬ್ದ ಅಲ್ಲಿದೆ, ಧೀರಸ್ತತ್ರ ನ ಮುಹ್ಯತಿ ಅಂತಿದೆಯಲ್ಲ, ಇವನು ಧೀರ. ಅಥವಾ ಇನ್ನೊಂದು ಪ್ರಶ್ನೆ ಹಾಕ್ಕೊಂಡು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕೆಲವು ಹೊಸ ವೇದವಾಕ್ಯ ನೀವೇ ಹೇಳ್ತೀರಿ, ಬೇರೆಯವ್ರು ಹೇಳ್ತಾರೆ, ಯಾರಿಗೂ ಗೊತ್ತೇ ಇಲ್ಲ. ಅದು ಗೊತ್ತಿದ್ದರೆ ಹೊಸದಾಗೋದಿಲ್ಲ. ಅರ್ಥ ಆಯ್ತಾ? ಹೊಸ ವೇದವಾಕ್ಯ ನನಗೆ ಸಿಕ್ತು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಅದು ಹೊಸ ವೇದವಾಕ್ಯ, ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಹೊಸದಾಗೋದಿಲ್ಲ. ನೀವೊಬ್ಬರೇ ಹೇಳ್ತೀರ, ಹೇಗೆ ಒಪ್ಪಬೇಕು ಅಂತ ಕೇಳ್ಬೋದಲ್ಲ. ಏನು ಉತ್ತರ ಕೊಟ್ಟಿದ್ದಾರೆ ನೆನಪಿದೆಯಾ? ಅದು ಈ ರೀತಿ ತಿಳಿದವನು, ವೇದಾದಿ ಶಾಸ್ತ್ರದಿಂದ ಜೀವನಿತ್ಯತ್ವ ತಿಳಿದವನು, ದೇವನಿತ್ಯತ್ವ ತಿಳಿದವನು, ಅವನು ಧೀರ. ಅವನಿಗೆ ಸುಖ ಬರೋದೇ. ನೆಕ್ಸ್ಟ್ ಏನು ಹೇಳ್ಬೇಕು ಅದಕ್ಕೆ? ಲಕ್ಷಣ ಅಂತ ಹೇಳಿದ್ದ. ಕಂಡವನು ಹೇಳಕ್ಕೆ ಅವನೇನೇ ಹೇಗಿರ್ತಾನೋ ಅವನೀಗ? ಅತಿ ಕಡಿಮೆ ಎಷ್ಟಿರ್ಬೇಕು ಅವನಿಗೆ? 20 ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹು ವೇದೈವಿತ್ ವೇದ ಇತ್ತೇವ ಎಂ ಪಶ್ಯೇತ್ ಸವೇದೋ ಜ್ಞಾನದರ್ಶನ. ಅರ್ಥ ಆಯ್ತಾ? ಆದ್ದರಿಂದ ಸಮಸ್ಯೆ ಬರಲಿಲ್ಲ ಅಂತೇಳಿ ಎಷ್ಟು ಎಲ್ಲ ಕಡೆಯಿಂದ ಉತ್ತರ ಕೊಟ್ಟಾಗಾಯ್ತು. ಅಥವಾ ಜೀವನಾಶಂ ದೇಹನಾಶ, ಅದೇ ಮಾತು ಬಂತಲ್ಲಿ. ಆಚಾರ್ಯರು ಇದನ್ನು ಹೇಳಿದರು. ಕೆಲವು ವಿಷಯ ಹೇಳಿದಾಗ ಅವನು ಗಲಾಟೆ ಮಾಡಿದರು. ಆಚಾರ್ಯರ ಬಗ್ಗೆ ಗಲಾಟೆ ಮಾಡಿದ ತಕ್ಷಣ ಏನು ಮಾಡಿದರು? ಜ್ಞಾನಿಗಳು ಕೂತವರೆಲ್ಲ ಇವ್ರು ಹೇಳಿದ್ದು ಒಪ್ಪಬೇಕು ನಾವು, ಯಾಕೆ ಲಕ್ಷಣ ಹೇಗಿದೆ ನೋಡಿ ಅಂತ ಹೇಳಿದರು. ಸಲಕ್ಷಣ ಹೇಳಿದರು. ಆಗ ಅವನೇನು ಮಾಡಿದ? ಆಪೋಸಿಟ್ ಪಾರ್ಟಿ ನನಗೂ ಲಕ್ಷಣ ಇವೆ ಅಂತ ಹೇಳಿದ. ಅವನು ಹೇಳಿದ್ದೆಲ್ಲ ಅವಲಕ್ಷಣ ಆಗಿತ್ತು. ಅವೆಲ್ಲ ಕೊಟ್ಟು ಮಾತ್ರ ಸಂಸಾರ ಮಾತ್ರ ಚಕ್ರೀರೆ. ಇದು ಅರ್ಥ ಮಾಡಿಕೊಂಡ್ರೆ ಲಕ್ಷಣವನ್ನು ಒಪ್ಪಿದಾಗ ತಿಳಿಯಬೇಕಾಗತ್ತೆ. ಅಥವಾ ಜೀವನಾಶಂ ದೇಹನಾಶಂ ವಾ ಅಪೇಕ್ಷ ಶೋಕ ನತಾವತ್. ನಮ್ಮಲ್ಲೂ ಕೆಲವು ಲಕ್ಷಣ ಬೇರೆ ಬಿಟ್ಟುಬಿಡಿ. ಸತ್ಯವನ್ನು ಹೇಳೋನಿರ್ತಾನೆ, ಒಂದು ಯಾವುದೋ ಹಳ್ಳಿ ಹುಡುಗ ಸತ್ಯ ಹೇಳ್ತಾನೆ, ಒಬ್ಬರು ಎಜುಕೇಟೆಡ್ ಸುಳ್ಳು ಹೇಳ್ತಾನೆ. ನಮಗೊಂದು ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಸತ್ಯ ಹೇಳೋನಲ್ಲಿರೋ ಒಂದು ಪ್ರಾಮಾಣಿಕತೆ, ಅವ್ರ ಮುಖದಲ್ಲಿರೋ ಇದು ಇವನಲ್ಲಿ ಬರೋದಿಲ್ಲ. ಸತ್ಯ ಹೇಳೋನು ಹೇಗೆ ಹೇಳ್ತಾನೆ ಅದನ್ನು? ಅವನ ಮುಖದಲ್ಲಿ ಎದ್ದು ಕಾಣುತ್ತೆ, ತಾಲ್ಟ ಎದ್ದು ಇವನಲ್ಲಿ ಕಾಣೋದಿಲ್ಲ. ಅದು ಲಕ್ಷಣ. ಅದು ಯಾವ ಥರ ಲಕ್ಷಣ? ಅದು ಸತ್ಯ ಹೇಳಿದ ಲಕ್ಷಣ. ಅದು ಈರಷ್ಟು ಎಲ್ಲರಿಗೂ ಗೊತ್ತಾಗುತ್ತಾ ಇಲ್ಲ? ಸುಳ್ಳು ಹೇಳ್ತಾರೆ, ನಾವು ಮಾತಾಡೋಷ್ಟು ಇದರಲ್ಲೇ ಆ ಒಂದು ಬರಲ್ಲ. ಅದರಲ್ಲಿ ಆ ಕ್ಲಾರಿಟಿ ಆಗಲಿ, ಆ ಒಂದು ದೃಢತೆ ಆಗಲಿ ಬರೋದಿಲ್ಲ ಸುಳ್ಳು ಹೇಳೋಣ. ಆಯಿತಾ? ಸತ್ಯ ಹೇಳೋರಿಗೆ ನಿಶ್ಚಿಂತೆ ಮಾತಾಡ್ತಾನೆ. ಇದು ಅವನ ಮಾತಿನಿಂದ ಕಂಡುಬರ್ತಕ್ಕಂಥ ಲಕ್ಷಣ. ಆ ದೃಷ್ಟಿಯಿಂದ ಇಲ್ಲಿ ಮೋಸ ಆಗೋ ಚಾನ್ಸ್ ಇಲ್ಲ. ಅತಃ ಕುತರ್ಕೈ ಧೀರ ತತ್ರ ನ ಮುಹ್ಯತಿ. ಅಥವಾ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ಕಾಪಿ ಪ್ರೊಡ್ಯೂಸ್ ಮಾಡಿ ನೀವು ತಪ್ಪಲ್ಲ. ಕೊನೆಯ ಸ್ಟೇಜಲ್ಲಿ ಏನು ತೋರಿಸ್ಬೇಕು ನೀವು? ಅದಕ್ಕೆ ಒರಿಜಿನಲ್ ತೋರಿಸ್ಲೇಬೇಕು. ಒರಿಜಿನಲ್ ತೋರಿಸ್ತೇ ಹೋಗಿ ಜಿರಾಕ್ಸ್ದಿಂದ ವ್ಯವಹಾರ ಮುಗಿದೋಗ್ಬಿಡುತ್ತೆಲ್ಲ. ಆದರೆ ಕೊನೆಯ ಸ್ಟೇಜಲ್ಲಿ ಏನು ಮಾಡಬೇಕು? ಅವನೀಗ ತೋರಿಸ್ಲೇಬೇಕು ಒರಿಜಿನಲ್. ತೋರಿಸ್ತೇ ಹೋಗ್ಬಿಟ್ಟು ಇವಕ್ಕೆಲ್ಲ ಬೆಲೆ ಇದೆ.
ಜಿರಾಕ್ಸು ಬೆಲೆ. ಅದೇ ರೀತಿಯೇ ಒರಿಜಿನಲ್ ಒಂದು ಕಡೆ ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಒರಿಜಿನಲ್ ತೋರಿಸ್ಬೇಕಾದ್ರೆ ಏನು ಮಾಡಬೇಕು ಅವನೀಗ? ಇನ್ನೂ ಆಚಾರ್ಯ ಹೇಳಿದ್ರು, ಈಗ ಅಪಾಲ ಶಬ್ದಕ್ಕೆ ಅರ್ಥ ಹೇಳಿದರು ಮಧ್ವವಿಜಯದೊಳಗೆ. ಅತಿತರುಣಿ ಅಂತ ಅರ್ಥ ಹೇಳಿದರು, ಅವ್ರು ಒಪ್ಪಲಿಲ್ಲ. ಶ್ವಿತ್ರಿಣಿ ಅವಳು ಕುಷ್ಠರೋಗದವಳು ಅಂತ ಅರ್ಥ ಮಾಡ್ತೀವಿ ಅಂತ ಹೇಳಿದ. ಆಚಾರ್ಯ ಹೇಳಿದರು ಅರ್ಥ ಮಾಡಬಾರ್ದು ಅಂತ ಹೇಳಿಬಿಟ್ಟು, ನಿಮಗೆ ಗೊತ್ತಿಲ್ಲ ವೇದ ಡಿಕ್ಷನರಿ ನಿಮಗೆ ಗೊತ್ತಿಲ್ಲ, ಆದ್ದರಿಂದ ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ. ವೇದ ತಿಳಿದವನು ಬರ್ತಾನೆ, ಅವ್ನು ಹೀಗಿರ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ, ಈ ಕಡೆಯಿಂದ ಬರ್ತಾನೆ, ಅವನು ಕೇಳಿ ಅಂಥೇಳಿ ಹೊರಟುಬಿಟ್ರು. ಅವ್ರು ಹೋದ ದಿಕ್ಕು ಬೇರೆ, ಅವನು ಹೇಳಿದ ದಿಕ್ಕು ಬೇರೆ. ಅವ್ರು ಬಿಡ್ತಾರೆಲ್ಲ ವಾಚ್ ಮಾಡಿದ್ರು, ಬರ್ತಾ ಎಲ್ಲ ಹುಷಾರಾಗಿದ್ದರು. ಅದೇ ತಾದೃಶ ಆಕೃತಿ ರಹೋ, ಅವ್ನು ಹೇಳಿದ ಹಾಗೇ ಇದ್ದ. ಆಚಾರ್ಯ ಹೇಗೆ ಹೇಳಿದ್ರಲ್ಲ ಹಾಗೆ ಅಷ್ಟೇ ಎತ್ತರ, ಅಷ್ಟೇ ಇದು, ಅಷ್ಟೇ ಲಕ್ಷಣಗಳು ಎಲ್ಲ ಇತ್ತು. ಒಂದು ಸರಿ ಹೋಯ್ತು ಅಂತೂ ಬಂದು ಅದೇ ದಿಕ್ಕಿನಿಂದ ಬಂದ. ಮತ್ತೆ ಇನ್ನು ಉಳ್ಕೊಂಡಿದ್ದಿಷ್ಟೇ ಉತ್ತರ ಹೇಳ್ತಾರೆ ಅಂತೇಳಿ ಅಪಾಲ ಶಬ್ದಕ್ಕೆ ತಕ್ಷಣ ಆಚಾರ ಹೇಳಿದ ಅರ್ಥ ಹೇಳಿಬಿಟ್ಟು. ಅದು ಗೊತ್ತಿತ್ತಲ್ಲ, ಎಕ್ಸ್ಪರ್ಟನ್ನು ಕೇಳಬೇಕಾದ್ರೆ ಯಾರು ಬೇರೆಯವ್ರು ಯಾರನ್ನ ಕೇಳೋದು, ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಸೆಕೆಂಡ್ ಒಪಿನಿಯನ್ ಅಂತೀವಲ್ಲ, ಆದರೂ ಸೆಕೆಂಡ್ ಒಪಿನಿಯನ್ ಕೇಸೇ ಅದು ಒಂದು ದೃಷ್ಟಿಯಿಂದ. ಅದರಲ್ಲಿ ಏನಾಯಿತು, ಆಚಾರ್ಯ ಹೇಳಿದ ಸರಿ ಅಂತ ಪ್ರೂವ್ ಆಯಿತು. ಇವೆಲ್ಲ ಕೂಡ ಏನೇನು ಹೇಳ್ತಾರೆ ಅವ್ರ ಲೈಫಲ್ಲಿ ತೋರಿಸಿದ್ದಾರೆ ಆಚಾರ್ಯರು, ಬರೀ ಹೇಳಿದ್ದಲ್ಲ. ಮತ್ತು ವೇದವಾಕ್ಯದ ಪ್ರಾಮಾಣ್ಯದ ಬಗ್ಗೆ ಅವನು ಗಲಾಟೆ ಮಾಡಿದ್ದ. ಯಾವ ಔಷಧಿಯಿಂದ ಸೂಕ್ತ ಹೇಳಿಬಿಟ್ರೆ ಅದು ಅಂಕುರ ಕೊಡುತ್ತೆ ಅಂತ ಹೇಳಿದ್ರಿ, ನಾವು ಎಷ್ಟು ವರ್ಷದಿಂದ ಹೇಳ್ತೀವಿ, ಏನೂ ಆಗಿಲ್ಲ ಅಂತ ಕೇಳಿದ. ಅರ್ಹತೆ ಇಲ್ಲ ನನ್ನ ಕೈ ಕೊಡು ಅಂತ ತೋರಿಸ್ಬಿಟ್ರೆ, ವೇದ ಪ್ರಾಮಾಣ್ಯ ತೋರಿಸಿಕೊಟ್ರು. ಇವೆಲ್ಲ ಕೂಡ ಏನಾಯ್ತು, ಈಗ ಅವ್ರು ಏನು ಬರೆದಿದ್ದಾರೋ ಅದರಂತೆ ಮಾಡಿ ತೋರಿಸಿದ್ದಾರೆ. ಮಧ್ವವಿಜಯ ಅವರು ಸರ್ವಮೂಲ ಗ್ರಂಥಗಳು ಪ್ರತೀಕ ಅಂತ ಯಾತಕ್ಕೆ ಅಂದರು ಅಂದರೆ, ಅವ್ರ ಗ್ರಂಥಗಳಿಂದ ಏನು ತಿಳಿಯುತ್ತೋ ಅವ್ರು ನೋಡಿದರೆ ಅವೆಲ್ಲ ಗೊತ್ತಾಗುತ್ತೆ, ಅವ್ರ ಲೈಫ್ ನೋಡಿದರೆ ಅವೆಲ್ಲ ಗೊತ್ತಾಗುತ್ತೆ ಅಂತ ತಾತ್ಪರ್ಯ. ಡಾಕ್ಟ್ರು ಅಂತ ಹೇಳಿದರು, ಔಷಧಿ ಕೊಟ್ಟ ವಾಸಿ ಆಯಿತು, ಪ್ರೂವ್ ಆಯ್ತು, ಪ್ರೂಫ್ ಸಿಕ್ತಲ್ಲ. ಆಗ ಹೇಳಿದ ಸರಿ ಹೋಯ್ತಾ, ದೊಡ್ಡ ಡಾಕ್ಟ್ರು ಅಂತ ಹೇಳಿದ್ರು, ಬೇರೆ ಕಡೆ ಎಲ್ಲ ಕೈ ಬಿಟ್ಟು ತೋರಿಸಿದ್ರು, ವಾಸಿ ಮಾಡಿಬಿಟ್ಟು. ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಹೇಳಿದ. ಏನು ಪ್ರೂಫ್ ಅದೀಗ? ಕಂಡಾಯಿತು, ಫಲ ಕಂಡಾದ್ಮೇಲೆ ಒಪ್ಪಲೇಬೇಕಲ್ಲ. ಹಾಗೆ ಯಾವುದೋ ಊರಿಂದ ಹೋಗಿರ್ತಾನೆ, ದಾರಿಯಲ್ಲಿ ಡೌಟ್ ಬಂತು, ದಾರಿ ಹೌದಲ್ಲೋ ಅಂತೇಳಿ ಊರು ಮುಟ್ಟಿ ಆಯ್ತು. ಆಮೇಲೆ ಏನಾಯ್ತು ಅಲ್ಲಿಗೆ, ತನ್ನ ಮನೆಗೂ ಡೌಟ್ ಕ್ಲಿಯರ್ ಆಗೋದು, ಇನ್ನು ಚಾನ್ಸ್ ಇಲ್ಲ ಈಗ. ಅದೇ ಅಲ್ಟಿಮೇಟ್ ಏನಾಗಬೇಕು ಅದಾಗೋಯ್ತು. ಅಥವಾ ಜೀವನಾಶಂ ದೇಹನಾಶಂ ವಾಪೇಕ್ಷ ಶೋಕಃ ನ ತಾವತ್ ಜೀವನಾಶಂ ನಿತ್ಯತ್ವಾದಿತ್ಯಾಹ ನತ್ವೇವ ಇತಿ. ಒಟ್ಟು ಸಮ್ಮರಿ ಏನು ಅಂತ ಕೇಳಿದರೆ, ಜೀವನಾಶಕ್ಕೋಸ್ಕರ ಅಳತೀಯೋ ದೇಹನಾಶಕ್ಕೋಸ್ಕರ ಅಳತೀಯೋ ಅಂತ ಕೇಳಿದರೆ, ನ ತಾವತ್ ಜೀವನಾಶಂ, ಜೀವನಾಶಕ್ಕೆ ಅಳಬೇಕಾಗಿಲ್ಲ. ನಿತ್ಯತ್ವಾದಿತ್ಯಾಹ ನತ್ವೇವ ಇತಿ. ನಾಪಿ ದೇಹನಾಶಮಿತ್ಯಾಹ. ಕೆಲವರು ಇರ್ತಾರೆ, ಅಯ್ಯೋ ನನ್ನ ಮನೆ ಹೋಯಿತು, ನನ್ನ ಸೈಟ್ ಹೋಯಿತು ಅಂತಾರೆ. ಸೈಟ್ ಎಲ್ಲಿ ಹೋಗಿ, ಅಲ್ಲೇ ಇದೆ ಸೈಟು, ಸೈಟ್ ಎಲ್ಲಿ ಹೋಗಿಲ್ಲ. ಏನೋಯ್ತು ಅಲ್ಲಿ, ಹತ್ರ ಹೋಯ್ತು ಅಷ್ಟೇ. ಅದೇ ರೀತಿಯಲ್ಲಿ ಸೈಟ್ ನಿತ್ಯ, ಇದು ಚೇಂಜ್ ಆಯಿತು ಅಷ್ಟೇ, ಒಳಗಾಡ್ತಿದ್ದಾರೆ. ಅದು ಅಲ್ಲಿ ಆ ರೀತಿ ಬಂತು. ದೇಹನಾಶರು ಜೀವನಾಶನ. ಈಗ ಆಮೇಲೆ ಗೊತ್ತಾಯ್ತು, ತೋಟರವನು ಯಾರೋ ತಮ್ಮಿಗೆ ಬೇಕಾದವನೇ, ಅವನು ತನ್ನವನೇ. ದುಃಖ ಹೊರಟೋಯ್ತು ಮತ್ತೆ. ಈಗ ಏನು ದುಃಖ ಆಗಿತ್ತು ನೋಡಿದ್ರೆ ಕ್ಲೇಮ್ ಮಾಡಿದ್ರೆ ಅವನೇ, ಅಯ್ಯೋ ನಂದು ಬಿಡಯ್ಯ ನೀನು ಕೊಡ್ತೀನಿ ಬಾ ಅಂತ ಕರೆದ. ಅವಳ ಕಾರಣನೇ ಇಲ್ಲ. ಈಗ ಯಾರಿಗೋ ಹೋಗೇ ಇಲ್ಲ ಕೊನೆಗೆ. ಇದೆಲ್ಲ ಅರ್ಥ ಮಾಡ್ಕೊಂಡು ಶೋಕಕ್ಕೆ ಎರಡು ಕಾರಣ ಇತ್ತು, ಎರಡು ಕಾರಣನೂ ಹೋಯಿತು. ಇಲ್ಲಿ ದೇಹನಾಶಕ್ಕೆ ಕಳಬೇಕಾಗಿಲ್ಲ, ನಾಶ ಆಗೇ ಆಗುತ್ತೆ. ಹತ್ರ ದೇಹ ನೀನು ಯುದ್ಧ ಮಾಡದೆ ಹೋಗಿಬಿಟ್ರೆ, ಇವ್ರು ಯಾರು ಸಾಯದೆ ಹೋಗೋದಾದರೆ ಯುದ್ಧ ಬಿಡಿದ್ರೆ ಅರ್ಥ ಇದೆ. ಯುದ್ಧ ಮಾಡದೆ ಹೋದರೂ ಕೂಡ ಅವ್ರು ಸತ್ತೇ ಸಾಯ್ತಾರೆ. ಅಂದಮೇಲೆ ಯುದ್ಧ ಮಾಡಿದರೆ ಸಾಯ್ತಾರೆ ಅಂತ ಹೇಳೋ ಕಾರಣ ಕೊಡಬಾರ್ದು. ಈಗ ಇನ್ನು ಜೀವನಾಶಕ್ಕಂತೂ ಸಾಧ್ಯತೆಯೇ ಇಲ್ಲ, ನಿತ್ಯ ಅವನು. ನತ್ವೇವ ಇತಿ. ನಾಪಿ ದೇಹನಾಶಮಿತ್ಯಾಹ ದೇಹಿನಃ ಇತಿ. ದೇಹಿನಃ ಅಂದರೆ ಜೀವ, ದೇಹ ಅಂದರೆ ಜಡ. ಯಥಾ ಕೌಮಾರಾದಿ ದೇಹ ಹಾನೇನ ಜರಾದಿ ಪ್ರಾಪ್ತೌ ಅಶೋಕಃ ಏವಂ ಜೀರ್ಣಾದಿ ದೇಹ ಹಾನೇನ ದೇಹಾಂತರ ಪ್ರಾಪ್ತೌ. ಹೇಗೆ ಕೌಮಾರಾದಿ ದೇಹಗಳು ಹಾನ ಅಂದರೆ ಹೋಗೋದು, ಹಾನಿ ಹಾನ. ಜರಾದಿ ಪ್ರಾಪ್ತವು ಅಶೋಕ. ಕೌಮಾರಾದಿಗಳ ದೇಹ ಹೋಯಿತು, ಮುಪ್ಪಿನ ದೇಹ ಬಂತು, ಅಳ್ತಾರ ಇಲ್ಲ. ಏವಂ ಜೀರ್ಣಾದಿ ದೇಹ ಹಾನೇನ ದೇಹಾಂತರ ಪ್ರಾಪ್ತವು. ಹೀಗಾಗಿ ಅತಿ ಜೀರ್ಣವಾದ ದೇಹ ಹೋಗಿಬಿಟ್ಟು ದೇಹಾಂತರ ಬಂದಾಗ ಯಾತಕ್ಕೆ ದುಃಖ ಪಡಬೇಕು? ದುಃಖ ಪಡೋ ಕಾರಣನೇ ಇಲ್ಲ. ಹಳೆ ಮನೆ ಹೋಗಿ ತಾನೇ ಹೊಡಿತಾನೆ, ಎಷ್ಟೋ ಮನೆ ತೊಗೊಳ್ತಾನೆ, ಹೊಡೆದಾಕ್ಬಿಡ್ತಾನೆ. ಹೊಡೆದಾಕ್ಬಿಟ್ಟು ಕಟ್ಟಿಸ್ತಾನೆ. ಅಯ್ಯೋ ಮನೆ ಹೊಡೆದ ಅಳ್ತಾನೆ ಅವನೀಗ. ಬೇಗ ಹೊಡೀರಿ ಅಂತ ಅದು ಬೇರೆ ಹೇಳ್ತಾನೆ. ಬೇಗ ಹೊಡೆದ್ಬಿಡಿ, ಚೆನ್ನಾಗಿ ಹೊಡೀರಿ ಅಂತ ಹೇಳ್ತಾನೆ. ಚೆನ್ನಾಗಿ ಕುರ್ತ್ಕೊಳ್ಳಿ, ಹೊಡೆದ್ಬಿಡಿ, ಕಟ್ಟಿಸ್ತೀರಿ ಅಂತ. ಅದು ಸೈಟು ಜೀವ. ಈ ದೇಹ, ಮನೆ ಎಂಬುದು ದೇಹ. ಸೊ ದೇಹ ಅನ್ನೋದು ಮತ್ತೆ ಕಟ್ಟಿಸ್ಬೋದು. ಜೀವ ಹೋದರೆ, ಸೈಟ್ ಹೋದರೆ ಏನು ಕಟ್ಟಕ್ಕೆ ಬರೋಲ್ಲ. ಸೈಟ್ ಇಲ್ದರೆ ಲೋನ್ ಕೊಡ್ತಾರೆ. ಹೌಸ್ಲೋನ್ ಹೆಂಪ್ಸಿಂಗ್ ಕೊಡ್ಬೇಕು. ಏನು ಇರಬೇಕು ಅವ್ರಿಗೆ ಫಸ್ಟು? ಹೌಸಿಂಗ್ ಲೋನ್ ಕೊಡ್ಬೇಕಾದ್ರೆ ಸೈಟ್ ಇರಬೇಕು ಫಸ್ಟ್. ಆ ರೀತಿಯಲ್ಲಿ ಯಾವ ಸಮಸ್ಯೆನೂ ಬರಲಿ. ಏವಂ ಜೀರ್ಣಾದಿ ದೇಹ ಹಾನೇನ ದೇಹಾಂತರ ಪ್ರಾಪ್ತೌ ಅಪಿ. ಆ ವಿಷಯ ಒಂದು ದೊಡ್ಡ ಘಟ್ಟ. ಇಷ್ಟೆಲ್ಲ ಒಂದಾದ್ಮೇಲೆ ಅದಿಷ್ಟಕ್ಕೂ ಗೀತಾ ತಾತ್ಪರ್ಯ. ಈಗ
ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ಹಿಂದಿನ ಶ್ಲೋಕಕ್ಕೆ ಹೇಳಿದ ನತ್ವೇವಾಹಂ ಜಾತುನಾಸಂಗೆ ಅಲ್ಲಿ ಗೀತಾ ಭಾಷೆಯಲ್ಲಿ ಕಡಿಮೆ ಬರೆದಿದ್ದರು, ಗೀತಾ ತಾತ್ಪರ್ಯ ಹೆಚ್ಚು ಹೇಳಿದರು. ಇದಕ್ಕೆ ಇಲ್ಲಿ ಹೆಚ್ಚು ಹೇಳಿದ್ರು, ಇಲ್ಲಿ ಕಡಿಮೆ ಮಾಡಿದರು. ಅಲ್ಲಿ ಜಾಸ್ತಿ ಹೇಳಿದ್ದಾರೆ, ಇಲ್ಲಿ ಕಡಿಮೆ ಹೇಳಿದರು. ಮಮ ಸ್ವಕಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಮಮ ಸ್ವಕೀಯ ದೇಹಾಂತರ ಪ್ರಾಪ್ತಿರಪಿ ನಾಸ್ತಿ ಇತಿ ದರ್ಶಯಿತು ದೇಹಿನ ಇತಿ ವಿಶೇಷಣಂ. ನೋಡಿ, ತನಗೆ ಸ್ವಕೀಯ ದೇಹಾಂತರ ಪ್ರಾಪ್ತಿರಪಿ, ನನಗೆ ನಿಮ್ಮಂತೆ ಏನಿಲ್ಲ, ನೀವು ನಿತ್ಯ, ನಿಮ್ಮ ದೇಹ ನಿತ್ಯ, ನನ್ನ ದೇಹನೂ ನಿತ್ಯನೇ ಅಂತ ಹೇಳೋದಕ್ಕೋಸ್ಕರ ತನ್ನ ದೇಹಿ ಅಂತ ಹೇಳಿದರೆ ತಾನಲ್ಲ ಅಂತ ಅರ್ಥ. ಇಂಥ ದೇಹಿ ಅಲ್ಲ ತಾನು. ದೇಹಿ ಅಂದರೆ ಬಾಹ್ಯ ದೇಹ ಇರೋಣ ಅಂತ ಅರ್ಥ. ಬಾಹ್ಯ ದೇಹ ಇಲ್ಲ, ಅದರಿಂದಾಗಿ ನನಗೇನಿಲ್ಲ, ದೇಹ ಯೋಗನಿಲ್ಲ, ದೇಹ ವಿಯೋಗನೂ ಇಲ್ಲ ಅಂತ ಅರ್ಥ. ವಿಶೇಷ ಬಾಹ್ಯ ದೇಹ. ಬಾಹ್ಯ ದೇಹ ಅಂದ್ರೇನು? ಲಿಂಗ ದೇಹಾದಿಗಳೆಲ್ಲ ಅವಿಷ್ಟು ಬಾಹ್ಯ ದೇಹಗಳೇ. ದೇವರಿಗಿಲ್ಲ, ಆದ್ದರಿಂದ ಪ್ರಶ್ನೆ ಬರಲಿಲ್ಲ. ರೂಪ ದೇಹ ಎಲ್ಲವೂ ದೇವರಿಗೆ ಏನು ಉಪಯೋಗಿಸಿದ್ರು ಅದು ಅಷ್ಟೇ. ಅದು ಅವನೇ ಜ್ಞಾನಾನಂದಾದಿಮಯ ದೇಹನ ಹೊರತು ಬೇರೆ ಅಲ್ಲ. ಅದು ಸಕ್ಕರೆ ಹಚ್ಚಿಂದ ಸಕ್ಕರೆ ಅಂತ ಕರಿಬಹುದು ನೀವು. ಸಕ್ಕರೆ ಹಚ್ಚಿನ ಬೊಂಬೆ ಇದೆ, ಆ್ಯಕ್ಚುಲಿ ಏನದು? ಸಕ್ಕರೆ ಹೌದು, ಬೊಂಬೆನೂ ಹೌದು. ಗೊತ್ತಾಯ್ತಾ? ಕಾಫಿಗೆ ಸಾಲದ ಮೇಲೆ ಒಂದು ಗೊಂಬೆ ಹಾಕೊಂಡ್ಬಿಡು, ಕರಗೋಗ್ಬಿಡುತ್ತೆ, ಕುಡ್ದಾಕ್ಬಿಡ್ತಾರೆ. ಗೊತ್ತಾಯ್ತಾ? ಆ ರೀತಿ ಇದು ಮಾಡೋಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಆ ರಕ್ತ ಬರುತ್ತೆ ಅದರಲ್ಲಿ. ಈ ಒಂದು ಹಿಟ್ಟು ಅದು ಸಕ್ಕರೆ ಮಾಡಿರ್ತಾರೆ, ಒಂದು ಕೋಡಿ ಮಾಡಿರ್ತಾರೆ, ತೊಡ್ಬೇಕು, ಕೋಳಿನೂ ನವಿಲು ಅದು ಮುರಿದು ಬಿಡ್ತಾರೆ, ರಕ್ತ ಬರುತ್ತೆ ಅದರಲ್ಲಿ, ಸಕ್ಕರೆ ಬರುತ್ತೆ. ದೇವರ ದೇಹದಲ್ಲಿ ಏನಿದೆ? ಬರೀ ಜ್ಞಾನಾನಂದ ಹೊರತು ಇಂಥವಿಲ್ಲೇ ಇಲ್ಲ. ಅವರ ರೋಮಾದಿಗಳು, ಕೇಶಗಳು ಏನವು? ಜ್ಞಾನಾನಂದಮಯ. ಕೃಷ್ಣಕೇಶ ಶುಕ್ಲಕೇಶ ಅಂತ ಹೇಳಲಿಲ್ಲ. ನಖಗಳು ಕೂಡ ಜ್ಞಾನಾನಂದಮಯ. ಅದಕ್ಕೆ ನಖಸ್ತುತಿ ಮಾಡಿದರು. ನಖಸ್ತುತಿ ಅದು ಯಾರು ನಾವು ಉಗುರು ಕೊಂಡಾಡ್ತಾರಾ? ಕೈಕಾಲುಗಳನ್ನ ಯಾರು ಹೊಗಳೋದಿಲ್ಲ. ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಸ್ತೋತ್ರ ಮಾಡೋದಿಲ್ಲ ಯಾರು ಕೈಕಾಲುಗಳನ್ನ. ಪರಮಾತ್ಮ ಆಪಾದ ಮೌರ್ಯ ಬಂದ ಸ್ತೋತ್ರ ಮಾಡೋದು. ನಮಾಮಿ ನಿಖಿಲಾದೀಶ ಕಿರೀಟ ಕೃಷ್ಣಪೀಠವತ್ತು ಅಂತೇಳಿ ಕಾಲು ಎಲ್ಲದನ್ನು ಸ್ತೋತ್ರ ಮಾಡೋದ್ರಿಂದ ಎಲ್ಲವೂ ಜ್ಞಾನಾನಂದಮಯ, ಎಲ್ಲವೂ ದೇವರೇನೆ. ಜೀವ ಹಾಗಿಲ್ಲ. ದೇಹ ಅಂದ್ರೇನು? ನಿಷ್ಪತ್ತಿ ಏನಿಲ್ಲ. ದೇಹ ಇರೋ ದೇಹಕ್ಕೆ ದೇಹ ಅಷ್ಟೇ. ಕೆಲವು ನಿಷ್ಪತ್ತಿ ಎಲ್ಲದಕ್ಕೂ ಮಾಡ್ಲಿಕ್ಕೆ ಹೋಗಬಾರ್ದು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರ. ಮುಂದೆ ಈಶ್ವರಸ್ಯಾಪಿ ಯುದ್ಧಗತ ಹೋಗಿತ್ತು. ಮಮ ಅದಾಗಿತ್ತಲ್ಲ ಹಿಂದಿಂದ, ಆಗಿತ್ತು. ಮಮ ಸ್ವಕೀಯ ದೇಹಾಂತರ ಪ್ರಾಪ್ತಿರಪಿ ನಾಸ್ತಿ ಇತಿ ದರ್ಶಯಿತು ದೇಹಿನಃ ಇತಿ ವಿಶೇಷಣಂ. ಭವದಾದೀನಂ, ನಿಮಗಪ್ಪಿಕ ನನಗಲ್ಲ ಅಂತ ಹೇಳಿದ. ಭವದಾದೀನಾಂ ಸಾ ಭವಿಷ್ಯತಿ ಇತ್ಯಪಿ ಶೋಕೋ ನ ಕರ್ತವ್ಯ. ಭವದಾದೀನಾಂ ಸಾ ಭವಿಷ್ಯತಿ ಇತ್ಯಪಿ ಶೋಕೋ ನ ಕರ್ತವ್ಯ ಅಂತ ಇಬ್ಬರಿಗೆ ಹೇಳಿದ್ದು ಅಷ್ಟೇ. ದೇಹಸ್ಯ ಇದಾನೀಮಪಿ ಅನ್ಯಥಾತ್ವ ದರ್ಶನ. ದೇಹ ಪ್ರತಿ ಕ್ಷಣದಲ್ಲೂ ಏನಾಗುತ್ತದೋ, ಏನು ಮಾಡಲಿ ಬಿಡಲಿ ಚೇಂಜ್ ಆಗ್ತಾನೆ ಇರುತ್ತೆ. ಆ ಸೈನ್ಸು ಒಪ್ಕೊಂಡೆ, ಶಾಸ್ತ್ರನೂ ಒಪ್ಕೊಂಡ್ಬಿಟ್ಟಿದೆ. ಸೈನ್ಸು ಅದೇ ಮಾತಾಡುತ್ತೆ. ಸ್ವಾರಸ್ಯ ಅಂದರೆ ದೇಹ ಶಾಸ್ತ್ರ ಎಂದೋ ಹೇಳಿಬಿಟ್ಟಿದೆ, ಇವತ್ತು ಇವ್ರಿಗೆ ಗೊತ್ತಾಗಿದೆ. ಎವರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ದೇಹದಲ್ಲಿ ಎಷ್ಟು ಸಾಯುತ್ತೆ? ಮಿಲಿಯನ್ಸ್ ಆಫ್ ಸೆಲ್ಸ್, ಒಂದೆರಡಲ್ಲ, ಮತ್ತೆ ಹುಟ್ಟುತ್ತೆ. ಇಲ್ಲ ಹೋದರೆ ಗಾಯ ವಾಸಿ ಆಗ್ತಿರಲಿಲ್ಲ. ಗಾಯ ವಾಸಿ ಆಗೋದಕ್ಕೇನು ಕಾರಣ? ಬಂದ್ಬಿಟ್ಟು ಎಲ್ಲ ಫಿಲಪ್ ಆಗಿಬಿಡುತ್ತೆ. ಇಬ್ಬರದು ಹೇಗೆ ಬಿಟ್ಟಿದ್ರೆ ಕೂಡಿಸ್ಬಿಡ್ತಾನೆ ಹಾಗೆ. ಇಲ್ಲದೆ ಹೋಗಿದ್ರೆ ಗಾಯ ಹಾಗೆ ಇರ್ತಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಎಷ್ಟು ಪರ್ಫೆಕ್ಟಾಗಿ ಹೇಳುತ್ತೆ ತಿಳಿಯುತ್ತದೆ. ಮಮ ಸ್ವಕೀಯ ದೇಹಾಂತರ ಪ್ರಾಪ್ತಿರಪಿ ನಾಸ್ತಿ ಇತಿ ದರ್ಶಯಿತು ದೇಹಿನಃ ಇತಿ ವಿಶೇಷಣಂ. ಮಾತ್ರಾಸ್ಪರ್ಶ್ಯಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯನೋ ಅನಿತ್ಯಾಹ ತಾಂತಿ ತಿಕ್ಷಸ್ವ ಭಾರತ. ಯಾವುದು ಹೇಳಿದ? ದೇಹಸ್ಯ ಇದಾನೀಮಪಿ ಅನ್ಯಥಾತ್ವ ದರ್ಶನ ಹೇಳ್ತಾಯ್ತಲ್ಲೇ. ಈಗಲೂ ಕೂಡ ದೇಹ ಏನಾಗ್ತಾ ಇದೆ? ಕೌಮಾರ, ಜರ ಇತ್ಯಾದಿ ಚೇಂಜಸ್ ಆಗ್ತಾ ಇದೆ. ನಮಗೆ ಒಂದು ಸ್ಟೇಜಲ್ಲಿ ಚೇಂಜ್ ಕಾಣಿಸುತ್ತೆ ಅಷ್ಟೇ. ಗೊತ್ತಾಯ್ತಾ? ಒಂದು ಸ್ಟೇಜಲ್ಲಿ ಕಾಣಿಸುತ್ತೆ. ಮೊದಲು ಆ್ಯಕ್ಚುಲಿ ಇದು ಬಿಟ್ಟುಬಿಡಿ. ಈ ಕಾಯಿಲೆಕ್ಕೊಂದು ಪದಾರ್ಥ ದೋಸೆ ಹಾಕ್ತೀರಿ, ಈಗ ಕೆಳಗೆ ಬೆಂಕಿ ಇದೆ, ತಕ್ಷಣ ಏನಾಗುತ್ತೆ? ಶುರುವಾಗುತ್ತೆ. ಈಗ ಅದು ವಿಷಾಲಿಗೆ ಶುರುವಾಗುತ್ತೆ. ತಕ್ಷಣ ಗೊತ್ತಾಗಲ್ಲ. ಏನು ಬೇಕು ಗೊತ್ತಾಗಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು ಅದಕ್ಕಷ್ಟೇ. ದೇಹದಲ್ಲಿ ಯಾವ್ಯಾವ ಚೇಂಜ್ ಇದ್ದರೂ ಕೂಡ ಕೌಮಾರ, ಯೌವನ, ತರುಣ ಆ ಸ್ಟೇಜಲ್ಲಿ ನಮಗೆ ಗೊತ್ತಾಗುತ್ತೆ. ಪ್ರತಿ ಕ್ಷಣ ಗೊತ್ತಾಗೋದಿಲ್ಲ. ಪ್ರತಿ ಕ್ಷಣ ಆಗದೆ ಹೋಗಿದ್ದರೆ ಆಮೇಲೆ ಇರಬಾರ್ದಾಗಿತ್ತು. ಪ್ರತಿ ಕ್ಷಣದಲ್ಲೂ ಆಗುತ್ತೆ. ಅದರಿಂದ ಅದು ಬನ್ನಿ ಪ್ರತಿಯೊಬ್ಬರ ಅನುಭವಕ್ಕೆ ಬರೋದು. ಹೇಳಿದಾರೆ ಪುರೋಹರನ ಬಗ್ಗೆ. ಅವನ ಸ್ನಾನಕ್ಕೆ ಮುಂದೆ ಹೇಳ್ತಾರದ
ಪುರೂರವ್ನು ನೋಡಕ್ಕೆ ಬಂದರು ಅಶ್ವಿನಿ ದೇವತೆಗಳು. ಅವಾಗ ಏನು ಮಾಡ್ದ, ಸ್ನಾನ ಅಭ್ಯಂಜನ ಸ್ನಾನಕ್ಕೆ ಎಣ್ಣೆ ಹಚ್ಕೊಂಡು ಕೂತಿದ್ದ ಪಾಪ. ಅದಕ್ಕೇನು ಮಾಡ್ದ, ಸ್ವಲ್ಪ ಬರ್ತೇನೆ ಇದೆಲ್ಲ ರೆಡಿಯಾಗಿ ಬರ್ತೇನೆ ಅಂತೇಳಿ. ಇಲ್ಲ ಸ್ವಲ್ಪ ಮಾಡಿ ಸರಿಯಾಗಿ ಮಾಡ್ಕೊಂಬರ್ತೀನಿ, ನಾನು ಅಲಂಕಾರ ಮಾಡ್ಕೊಂಬರ್ತೀನಿ. ತಕ್ಷಣ ಬಾ ಅಂದರು, ಬಂದ. ಹೋಗು ಎಲ್ಲ ಮುಗಿಸೋಣ ಬಾ ಅಂತ ಹೇಳಿದ್ರು. ಎಲ್ಲ ಮುಗಿಸೋಣ ಸ್ನಾನ, ಈಗ ಬಾ ಅಂತ ನೋಡಿದರು. ಮೊದಲೇ ಚೆನ್ನಾಗಿದ್ದೆ, ದೇಹದೊಳಗೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಏನಾಯ್ತು, ದೇಹ ಸ್ವಲ್ಪ ಆಗಲೇ ಇದೆ, ಓಲ್ಡ್ ಆಯ್ತು, ಅಷ್ಟರಲ್ಲೇ ಓಲ್ಡ್ ಆಯ್ತು. ಸೆಕೆಂಡ್ ಹ್ಯಾಂಡ್ ಮಾಡ್ತೀವಲ್ಲ ಆ ಥರ, ಸ್ಟೀಲ್ದೆಲ್ಲ ತೊಗೋತಾರೆ ಅಂತ ತಿಳ್ಕೊಂಡು. ನೀವು ಕೊಡ್ಲಿಕ್ಕೆ ಹೋಗಿ ಆ ರೇಟಿಗೆ ತೊಗೊಳ್ಳಲ್ಲ, ಯಾರು ಅಂಗಡಿ ರೇಟಿಗೆ ತೊಗೊಳ್ಳಲ್ಲ. ಏನು ಮಾಡ್ತಾರೆ ಅವರು, ಇವ್ರಿಗೂ ತೊಗೊಳ್ತಾರೆ. ಅದಕ್ಕೆ ಏನು ಮಾಡಿಬಿಡ್ತಾರೆ, ಎಷ್ಟೋ ಸರ್ತಿ ಅರ್ಧ ರೇಟ್ ಕೊಟ್ಬಿಡ್ತಾರೆ, ಇದು ಕೊಟ್ಬಿಡ್ತಾರೆ. ವೆಹಿಕಲ್ಲೇ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ, ಇಮ್ಮಿಡಿಯೇಟಾಗಿ ಶೋರೂಮ್ ವ್ಯಾಲ್ಯೂ ಬರೋಲ್ಲ ಅದಕ್ಕೆ. ಆದರೆ ಗೋಲ್ಡಿಗೆ ಹಾಗಲ್ಲ, ಯಾಕೆ, ಅದಕ್ಕೆ ಆ್ಯಂಟಿಕ್ ವ್ಯಾಲ್ಯೂ, ಉಪಯೋಗಿಸಿದಾಗ ಇನ್ನೂ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾರೆ. ಜಗತ್ತು ದೇಹ ಭೇದ. ನಮ್ಮ ಮನುಷ್ಯರ ದೇಹಗಳೆಲ್ಲ ಹೇಗೆ, ಪ್ರಾಣಿಗಳ ದೇಹಗಳೆಲ್ಲ ಹೇಗೆ ಅಂತ ಕೇಳಿದರೆ, ಇವು ಕಬ್ಬಿಣದ ವ್ಯಾಲ್ಯೂ ಇದ್ದಾಗ, ಸ್ಟೀಲ್ ವ್ಯಾಲ್ಯೂ ಇದ್ದಾಗ, ರೀಸೇಲ್ ವ್ಯಾಲ್ಯೂ ಎಲ್ಲ ಭಾರಿ ಕಡಿಮೆ. ಅದೇ ಅಲ್ಲಿ ಸ್ವಾರಸ್ಯ ಕಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ದೃಷ್ಟಿಯಿಂದ ಸೈನ್ಸು ಫಿಲಾಸಫಿ. ಅದೇನು ಎಷ್ಟೊತ್ತಾಯಿತು ಅಭ್ಯಂಜನ ಮಾಡ್ಕೊಂಬರ್ಲಕ್ಕ ಅವನು, ಎಷ್ಟೊತ್ತಾಯಿತು, ಅಷ್ಟೊಳಗೆ ವಯಸ್ಸಾಗಿದೆ ಅಂತ ಹೇಳಿಬಿಟ್ರು ಅವ್ರು. ಅದಕ್ಕೆ ಹೇಳ್ತಾರೆ, ಸೂಕ್ಷ್ಮ ದೃಷ್ಟಿ ಅವ್ರಿಗೆ ಕಾಣಿಸ್ತದೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ನಿತ್ಯ ಮಕ್ಕಳು ನೋಡ್ತಾರೆ, ಬರೆದು ಗೊತ್ತೇ ಆಗೋದಿಲ್ಲ. ಬೇರೆಯವ್ರು ಬರ್ತಾರೆ, ಎಷ್ಟು ದೊಡ್ಡವರಾಗಿದ್ದಾನೆ ತಕ್ಷಣ, ಎಷ್ಟು ದೊಡ್ಡವರಾಗಿದ್ದಾನೆ ಅಂತಾರೆ. ಇವ್ರಿಗೆ ಅದು ಗೊತ್ತಾಗಿರೋದಿಲ್ಲ. ದಿವಸ ನೋಡೋರಿಗೆ ಅದನ್ನು ಗೊತ್ತಾಗೋದಿಲ್ಲ. ದಿವಸ ಇಲ್ಲದೆ ಹೋಗಿರೋ ಬಂದು ಬೆಳೀತಾನೂ ಇರಲಿಲ್ಲ. ಆದ್ದರಿಂದ ಆಗ್ತಿದೆ ಅಂಬುದು ಕೈ ಮುತ್ತೆ ಸಿದ್ಧ. ಯಾವುದೇ ಪದಾರ್ಥ ಇಟ್ಟ ತಕ್ಷಣ 100 ಬಿಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಲೋಲಿ ಆಗುತ್ತೆ. ಎಷ್ಟು ಫಾಸ್ಟ್ ಅಂದರೂ ಕೂಡ ಸ್ವಲ್ಪ ಗ್ಯಾಪ್ ಇರಲೇಬೇಕು. ಇನ್ನು ಮುಂದಿನ ಪ್ರಶ್ನೆ, ಈಗ ಆಗಲಿ ಬಿಡಿ, ದೇಹ ಜೀವದ ಪ್ರಶ್ನೆ ಅಲ್ಲ. ನಾನು ಈ ರೀತಿ ಅಳುತ್ತೇನೆ, ಅವ್ರು ಇಲ್ಲಿ ಆ ದೇಹದಲ್ಲಿ ಇಲ್ಲೇ ಎದುರಿಗಿದ್ದರೆ ಭೀಷ್ಮಾದಿಗಳನ್ನು ನೋಡ್ಕೊಂಡು ಸಂತೋಷ ಪಡ್ಬೋದು. ಇಲ್ಲದೆ ಹೋದರೆ ಸಂತೋಷ ಪಡೋದಿಲ್ಲ ಅಂದರೆ ಅದು ಸರಿಯಲ್ಲ. ಯಾಕೆ ಒಂದು ಉತ್ತರ ಏನಿದೆ, ಈಗ ಆಫೀಸ್ಗೋ ಬೇರೆಯವರಿಗೋ ಹೋಗ್ತಾರೆ ಮಕ್ಕಳು, ಅವರೆಲ್ಲ ಕೂಡ ಯಾರು ಗೋಳಾಡ್ತಾರ, ಎದುರಿಗಿಲ್ಲ. ಅವರು ಎದುರಿಗಿದ್ದರೆ ಮಾತ್ರ ಸಂತೋಷ ಪಡ್ತೀವಿ ಅಂದರೆ, ಎದುರಿಗಿಲ್ಲಲ್ಲ, ಯಾಕೆ ಸಂತೋಷ ಪಡ್ತೀವಿ? ಈಗ ಕೆಲಸದ ವರ್ಷಗಟ್ಟಲೆ ಬರೋದಿಲ್ಲ ಅವ್ರು ಹೋದರೆ, ಕೆಲಸದ ಬರೋದೇ ಇಲ್ಲ. ಆದರೂ ಹೋಗ್ಬೇಕಾದ್ರೆ ಆಡುತ್ತೆ, ದುಃಖ ಪಡ್ತೀಯ? ಪಡೋದಿಲ್ಲ. ಯಾತಕ್ಕೆ? ನಿತ್ಯ ಜೀವ ಇದ್ದ ಇರ್ತಾನೆ, ದೇಹ ಜೊತೆಗಿದ್ದೇ ಇರ್ತಾರೆ. ಆದ್ದರಿಂದ ಅದೊಂದು ತನ್ನ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ, ಆದ್ದರಿಂದ ಅಳೋದಿಲ್ಲ. ಸೊ ಇವರು ಭೀಷ್ಮಾದಿಗಳ ದರ್ಶನ ಈಗ ಆಗುತ್ತೆ, ಅವ್ರ ಸತ್ರ ಆಗೋದಿಲ್ಲ ಅನ್ನೋ ಕಾರಣನೂ ಹೊರಟೋಯ್ತು. ಈಗ ಅದು ಹೊರಟೋಯ್ತು. ಮತ್ತು ಯಾಕೆ ಅಳ್ತಿರೋದು ಅಂದರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರಾಸ್ಪರ್ಶ, ಮಾತ್ರಾಗಳು ಅಂದರೆ ವಿಷಯಗಳು, ಶಬ್ದಾದಿಗಳು ಮಾತ್ರಾಗಳು. ತನ್ಮಾತ್ರ ಅಂದ್ರೆ ಒಂದೇ, ವಿಷಯ ಅಂದ್ರೆ ಒಂದೇ. ಮೀಯಂತೆ ಇತಿ ಮಾತ್ರ ಅಂತ ಬರೀತಾರೆ. ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಇಂದ್ರಿಯಗಳ ಸ್ಪರ್ಶ, ನೋಡೋದ್ರಿಂದ ಸಂತೋಷ, ಮುಟ್ಟೋದ್ರಿಂದ ಸಂತೋಷ, ಕೇಳೋದ್ರಿಂದ ಸಂತೋಷ, ಏನವೆಲ್ಲ ಮಾತ್ರ ಸ್ಪರ್ಶಗಳು. ಗೊತ್ತಾಯ್ತಾ? ಇದರಿಂದನೇ ಸುಖ ಆಗುತ್ತೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಇದರಿಂದ ಸುಖ ಆಗುತ್ತೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಅವು ಶೀತ ಉಷ್ಣ, ಕೆಲವು ಕಡೆ ಶೀತ ಉಷ್ಣ ಕ್ಲಿಯರ್ ನಮಗೆ ಗೊತ್ತಾಗುತ್ತೆ. ಶೀತೋಷ್ಣನೇ ಯಾಕೆ ಕೊಟ್ಟರು, ಮತ್ತೆ ಅದಕ್ಕೆ ಆಚಾರ ಕಾರಣ ಕೊಡ್ತಾರೆ. ಮತ್ತೆ ಶೀತೋಷ್ಣ ಅನ್ನೋ ಪದ ಎಲ್ಲ ಬೇರೆ ರೂಪಾದಿಗಳು ಹೇಳಬಾರ್ದೆ, ಸ್ಪರ್ಶ ಅದಕ್ಕೆ ಹೇಳಿದರು ಅಂದರೆ ಎಷ್ಟು ಕೂಲಂಕಷ ಇದೆ. ಬೇರೆ ಭಾಷೆ ನೋಡಿ ಏನೇನು ಸಿಗೋದಿಲ್ಲ, ಆಚಾರ ಭಾಷೆ ಅಲ್ಲೇ ಬರೀತಾರೆ. ಅದಕ್ಕೆ ಹೋಗ್ಬೇಕು ನಾವು ಫಸ್ಟ್. ಈಗ ಯಾವುದಕ್ಕೆ? ಗೀತಾ ಭಾಷೆಗೆ ಹೋಗ್ಬೇಕೀಗ. ಹಾಂ, ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ತಥಾಪಿ ತದ್ದರ್ಶನಾಭಾವಾದಿನ ಶೋಕ ಇತಿ ಚೇತ್ ನ ಇತ್ಯಾಹ. ಆ ದರ್ಶನ ಆಗತ್ತೆ ಬಿಡುತ್ತೋ ಲೆಕ್ಕ ಇಲ್ಲ. ಮಾತ್ರಾಸ್ಪರ್ಶಾಹ ಇತಿ. ಅದೇ ನೋಡಿ, ಕುಂತಿಗೆ 13 ವರ್ಷ ವನವಾಸ ಆಗಿದೆ, ನಾನು ನೋಡ್ತೀನಿ ಅಂತ ಹೇಳೋದಿಲ್ಲ. ಆಕೆ ಯುದ್ಧಕ್ಕೆ ಹೋಗಿ ಯುದ್ಧ ಮಾಡ್ಕೊಂಬನ್ನಿ ಅಂತ ಹೇಳ್ತಾಳೆ. ಯಾಕೆ? ಆಕೆ ಇದು ಗೊತ್ತು, ಈ ಸ್ಟೇಜಲ್ಲಿದ್ದಾಳೆ ಕುಂತಿ. ನೋಡೋದ್ರಿಂದ ಸುಖ ಈಗ ಮುಖ್ಯ ಅಲ್ಲ, ಧರ್ಮದಿಂದ ಸುಖ ಆಗಬೇಕು. ಮಕ್ಕಳು ಯುದ್ಧ ಮಾಡಿ ಗೆದ್ದರೆ ಆಗೋ ಸಂತೋಷ, ನೋಡೋದಕ್ಕೇನು ಉಪಯೋಗ? ಅರ್ಜೆಂಟ್ ಪರೀಕ್ಷೆ ಹೋಗೋದು ನೋಡಿ ಮುಖ ತೋರಿಸಿ ಹೋಗೋದ್ರೆ ಲೇಟಾಗಿ ಹೋಗ್ಬಿಡುತ್ತೆ. ಹೋಗೋತ್ತಿಗೆ ಮುಖ ತೋರಿಸೋದು ಮುಖ್ಯ ಅಲ್ಲ, ಸುಮ್ಮನೆ ಹೋಗಲಿ ಅರ್ಧ ಬಾ ಅಂತ ಹೇಳ್ತಾ ಅಷ್ಟ ಕೆಲಸ ಮಾಡು. ಅದು ಕುಂತಿ ಹೇಳ್ತಾಳಲ್ಲ, ಸರಿಯಾದ ಮಾತು. ನ ಇತ್ಯಾಹ ಮಾತ್ರಾಸ್ಪರ್ಶಾಹ ಇತಿ ಮೀಯಂತೆ ಇತಿ ಮಾತ್ರಾಹ ವಿಷಯಾಹ. ಮೀಯಂತೆ ಅಂದ್ರೇನು? ತಿಳಿಯಲ್ಪಡುತ್ತವೆ ಅಂತ ಅರ್ಥ. ಸ್ಪರ್ಶಾಹ ಅಂದರೆ ಸಂಬಂಧಾಹ. ತಯೇವ ಹಿ ಶೀತೋಷ್ಣ ಸುಖ ದುಃಖದಾಹ. ದೇಹೇ ಶೀತೋಷ್ಣಾದಿ ಸಂಬಂಧಾಧಿ ಶೀತೋಷ್ಣಾದ್ಯನುಭವ ಆತ್ಮನಃ. ದೇಹದಲ್ಲಿ ಇರ್ತಕ್ಕಂಥ ಶೀತ ಉಷ್ಣಾದಿಗಳ ಸಂಬಂಧ ಬಂದಾಗ ಇವನಿಗೇನಾಗುತ್ತೆ? ಶೀತೋಷ್ಣಾದಿಗಳ ಅನುಭವ ಆಗ್ತಾ ಇದೆ. ತತಶ್ಚ ಸುಖ ದುಃಖೆ, ಅದರಿಂದ ಸುಖ ಮತ್ತು ದುಃಖ ಆಗ್ತಾ ಇದೆ.
ನಹಿ ಆತ್ಮನಃ ಸ್ವತಃ ಸುಖ ದುಃಖಾದಿ ಸಂಭವತಿ. ಜೀವನಿಗೆ ಸ್ವರೂಪತಃ ಏನಿಲ್ಲ, ಸುಖ ದುಃಖಗಳಿಲ್ಲ. ಯಾವ ದುಃಖಗಳು? ಸುಖ ದುಃಖ ಇದೆ, ಬಾಹ್ಯ ಸುಖ ದುಃಖಗಳಿಲ್ಲ ಅಂತ. ಬಾಹ್ಯ ಸುಖ ದುಃಖಗಳಿಲ್ಲ, ಸ್ವರೂಪ ಸುಖ ಇದೆ. ಅವ್ರಿಗೆ ಸ್ವರೂಪ ದುಃಖ ಇದೆ ಯೋಗ್ಯರಿಗೆ. ಹೊರಗೆ ಬರೋದು ಇಬ್ಬರಿಗೂ ಕಾಮನ್. ಬಾಹ್ಯ ಸುಖ ದುಃಖಗಳು ಅಶ್ವರಾಮದು ಇಬ್ಬರಿಗೂ ಕಾಮನ್. ಆದರೆ ಬಾಹ್ಯ ಸುಖ ಮಾತ್ರ ಅವರಿಗಿದೆ, ಅಂತಃಸುಖ ಅವರಿಗಿಲ್ಲ. ಇವರಿಗೆ ಅಂತಃಸುಖ ಇದೆ, ಅಂಥ ದುಃಖ ಇಲ್ಲ. ಯಾರಿಗೆ? ಮುಕ್ತಿಯೋಗ್ಯರಿಗೆ. ಇವು ಅಂತಃಸುಖವು ಅಂತರಾರಾಮ ಅಂತ ಪದ ಉಪಯೋಗಿಸ್ತಾರೆ. ಆದ್ದರಿಂದ ಇಲ್ಲ, ಇದರಿಂದ ಬರುತ್ತೆ. ಯಾತಕ್ಕೆ ಬರುತ್ತೆ ಅಂತ ಕೇಳಿದರೆ ಕಾಂಟ್ಯಾಕ್ಟಿಂದ ಬಂತು. ಕಾಂಟ್ಯಾಕ್ಟ್ ಎಂಥದ್ದು? ಆಗಮ ಅಪಾಯಿ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಆದ್ದರಿಂದ ಅದೇನು ಅದ್ರ ಮೇಲೆ ಏನಾಗಬೇಕಾಗಿಲ್ಲ. ನಾವೀಗ ಸ್ವರೂಪತ ಇದ್ದರೆ ಏನಾಗ್ತಿತ್ತು? ಯಾವಾಗಲೂ ಆಗಬೇಕಾಗಿತ್ತು. ಮಲಗೋದಾಗ ಆಗಲಿಲ್ವಲ್ಲ, ಬಲಿದಾಗ ಆಗೋದಿಲ್ವಲ್ಲ. ಅದರ ಅರ್ಥ ಏನಾಗ? ಕಾಂಟ್ಯಾಕ್ಟ್ ಇಲ್ಲ, ಆಗಲಿಲ್ಲ. ಹೊರಗಿನ ಕಾಂಟ್ಯಾಕ್ಟ್ ಇಲ್ಲ, ಆಗಲಿಲ್ಲ. ಯಾರು ಸ್ವರೂಪತ ಇಲ್ಲ ಅಂತ ಆಯ್ತಲ್ಲ. ಇದು ಎಷ್ಟೋ ಜನ ತುಂಬ ದುಃಖಪಟ್ಟು ನಿದ್ರೆ ಮಾತ್ರ ಕೊಟ್ಬಿಡ್ತಾರೆ, ಏನಾಗಲಿ ಅಂಥೇಳಿ. ಹೊರಗಿನ ಕಾಂಟ್ಯಾಕ್ಟ್ ತಪ್ಪಿ ಹೋಗಲಿ ಅಂತ ಅನಸ್ತೇಶಿಯಾ ಕೊಟ್ಟು ಆಪ್ರೇಟ್ ಮಾಡ್ತಾರಲ್ಲ, ಹಾಗೆ. ಏನಿಲ್ಲ ಅವನಿಗೀಗ ಸ್ವರೂಪತ ದುಃಖ ಆಗೋದಾಗಿದ್ದರೆ, ದುಃಖ ಇರೋದಾಗಿದ್ದರೆ ಅನಸ್ತೇಶಿಯಾ ಕೊಟ್ಟು ಉಪಯೋಗ ಆಗ್ತಿದ್ದಿಲ್ಲ. ಯಾತಕ್ಕೆ? ಯಾವಾಗಲೂ ಇರ್ತಿತ್ತು ಅದು. ಆಗಮ ಅಪಾಯಿ ಅಲ್ಲ, ಕೊಟ್ಟ ಬಂತು ಹೋದಾಗ ತೆಗೆದುಕೊಂಡ್ರೆ ಮುಗಿದೋಯ್ತು ಅಷ್ಟೆ. ಆಗಮಾಪಾಯಿನೋ ಇವಕ್ಕೆಲ್ಲ ಮೊದಲೇ ಹೇಳಿದೆ. ಧೀರಸ್ತತ್ರ ಮುಖ್ಯತಿ. ಬಹಳ ಯೋಚನೆ ಮಾಡಬೇಕು ಇದನ್ನೆಲ್ಲ ಸರಿಯಾಗಿ. ಪ್ರತಿಯೊಂದು ಇದನ್ನು ಇವೆಲ್ಲ ಶಬ್ದಗಳಿಗಿಂತ ಅರ್ಥ ಇದೆಲ್ಲ ಯೋಚನೆ ಮಾಡಬೇಕು, ಮನಸ್ಸಿಗೆ ಗಟ್ಟಿ. ಅದಕ್ಕೆ ಮನನ ಅಂತ ಕರೆಯೋದು. ಹೌದು ಹೌದು ಅನಿಸ್ಬೇಕು ನಮಗೆ. ಅಲ್ಲಿಗೆ ಏನಾಗುತ್ತದ? ಮುಂದೆ ಸ್ಟೆಪ್ಪಿಗೆ ಹೋಗಕ್ಕೆ ಬರುತ್ತೆ. ಒಂದು ಸ್ಟೆಪ್ ಕಾಲಿಟ್ಟ ಮೇಲೆ ಮುಂದಿನ ಸ್ಟೆಪ್ ಹೋಗ್ತೀವಲ್ಲ, ಹಾಗೆ ಅಲ್ಲೇ ಹಿಡ್ದ ಹೊರಗೆ ಬಿದ್ದು ಬಿಡ್ತಾರೆ. ಮನನ. ಅದಕ್ಕೆ ಒಂದೇ ದಿವಸಕ್ಕೆ ಯಾತಕ್ಕೆ ಹೇಳಿದ್ರೆ ಇಷ್ಟೆಷ್ಟು ಹೇಳ್ತಾರೆ? ಗಟ್ಟಿಯಾಗಲಿ, ಕ್ಯೂರ್ ಆಗಬೇಕು. ಮೊದಲು ದಿವಸ ಕೇಳಿದ್ದು ಕ್ಯೂರ್ ಆಗಿಬಿಟ್ರೆ ಎರಡನೇ ದಿವಸದ್ದು ಏನಾಗುತ್ತೆ? ಮುಂದೋಗ್ಬಿಟ್ಟು ಅಲ್ಲೇ ಹೇಳಿಬಿಟ್ರೆ ಏನಾಗುತ್ತೆ? ಒಟ್ಟಿಗೆ ಶಿಥಿಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಪ್ ಕೊಟ್ಟು ಹೇಳೋ ಉದ್ದೇಶನೇ ಅದು. ಇವ್ರಿಗೆ ಅಷ್ಟೇ. ಗೋಡೆ ಫುಲ್ದೆ ಒಂದು ಯಾರೂ ಕಟ್ಟಲ್ಲ. ಒಂದು ಗೋಡೆನ ಒಂದು ದಿವಸಕ್ಕೆ ಯಾರೂ ಕಟ್ಟಲ್ಲ, ಗೊತ್ತಲ್ಲ. ಎಷ್ಟು ಅಡ್ಜಸ್ಟ್ ಮಾಡಿದ್ರೆ ಕಟ್ಟೋದಿಲ್ಲ. ಯಾತಕ್ಕೆ? ಒಂದು ದಿವಸ ಕ್ಯೂರ್ ಆಗಬೇಕು. ಕಟ್ಟಿ ಅದಕ್ಕೆ ಅದ್ರ ಮೇಲೆ ಇರುತ್ತೆ. ಇದು ಎಲ್ಲ ಶಿಥಿಲ ಆಗೇ ಇರುತ್ತೆ. ಅಲ್ಲಿ ಇನ್ನು ತೊಗೋತಾರೆ ಫಸ್ಟ್, ಅದು ಕಟ್ತಾರೋದು ಅದೆಲ್ಲ ಅದ್ರ ಸ್ಟ್ರೆಂತ್ ಅದು ತೊಗೊಳೋದು. ಅದಕ್ಕೇನು ಯಾವಾಗಲೂ ಪ್ರತಿನಿತ್ಯ ಯಾತಕ್ಕೆ ಕೇಳಬೇಕು ಅಂದರೆ ಜ್ಞಾನ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಯಾವಾಗಲೂ ಒಮ್ಮೆ ಕೇಳಿದರೆ ಏನು ಇಲ್ಲೇನು ಮರ್ತೋಗ್ಬಿಡುತ್ತೆ. ಆದ್ದರಿಂದ ಅದು ಸ್ಟ್ರೆಂತ್ ಇರೋದಿಲ್ಲ. ತತಶ್ಚ ಸುಖ ದುಃಖೇ ಹಿ ಆತ್ಮನಃ ಸ್ವತಃ ಸುಖ ದುಃಖಾದಿ ಸಂಭವತಿ ಕುತಃ ಆಗಮಾಪಾಯಿತ್ವಾತ್. ಆಗಮ ಅಂದರೆ ಇಲ್ಲಿ ಶಾಸ್ತ್ರ ಅಂತ ಅರ್ಥ ಅಲ್ಲ, ಆಗಮ ಅಪಾಯಿ. ಆಗಮ ಅಂದರೆ ಬರೋದು, ಆಗಮನ ಅಂತೀವಲ್ಲ ಹಾಗೆ. ಆಗಮ ಅಪಾಯಿ ಹೋಗೋದು, ಬರೋದು ಹೋಗೋದು. ಅಪಾಯಿ ಯತಿ ಆತ್ಮನಃ ಸ್ವತಃ ಸ್ಯುಹು ಸುಪ್ತಾವಪಿ ಸ್ಯುಹು. ನೋಡಿ ದೃಷ್ಟಾಂತ ಕೊಟ್ಟರು. ಆತ್ಮನಿಗೆ ನ್ಯಾಚುರಲ್ ಇರೋದಾಗಿದ್ದರೆ ಸುಪ್ತಿಯಲ್ಲೂ ಇರಬೇಕಾಗಿತ್ತು, ಇಲ್ವಲ್ಲ. ಅಥೋ ಮತ್ತು ಯಥೋ ಮಾತ್ರಾಸ್ಪರ್ಶ್ಯಾ ಜಾಗ್ರದಾದಾವೇವತೆ ಸಂತಿ ನಾಣ್ಯದಾ ಇತಿ ತದನ್ವಯ ವ್ಯತಿರೇಕಿತ್ವಾತ್ ತನ್ನಿಮಿತ್ತ ಇವ ನಾತ್ಮನಃ ಸ್ವತಃ. ಯತಃ ಮಾತ್ರಾಸ್ಪರ್ಶ್ಯಾ ಜಾಗ್ರದಾದಾವೇವತೆ ಸಂತಿ. ಜಾಗ್ರತೆಗಳ ಅವಸ್ಥೆಗಳು, ಜಾಗ್ರತ್ತು ಸ್ವಪ್ನ ಇವುಗಳಲ್ಲಿ ಮಾತ್ರ ಇರೋದ್ರಿಂದಾಗಿಯೇ ತೇ ಸಂತಿ ನಾ ಅನ್ಯದ, ಬೇರೆ ಹೊತ್ತಿನಲ್ಲಿ ಇರೋದಿಲ್ಲ. ತದನ್ವಯ ವ್ಯತಿರೇಕಿತ್ವ. ತದನ್ವಯ ವ್ಯತಿರೇಕಿತ್ವಾತ್ ಅಂದ್ರೇನು? ಮಾತ್ರಾಸ್ಪರ್ಶಾದೀನಾಂ ಸತ್ವೇ, ಗೊತ್ತಾಯ್ತಾ? ಏನದು? ಸುಖ ದುಃಖ. ಸತ್ವೇ ಸುಖಂ, ಅಸತ್ವೇ ದುಃಖಂ. ಅನ್ವಯ ವ್ಯತಿರೇಕ. ಇದ್ದಾಗಿರುತ್ತೆ, ಇಲ್ಲದ ಇರೋದಿಲ್ಲ. ಅದಕ್ಕೇನಂತಾರೆ? ಅನ್ವಯ ವ್ಯತಿರೇಕ. ಆದ್ದರಿಂದ ಮಾತ್ರಾಸ್ಪರ್ಶಾದಿಗಳು ಇದ್ದಾಗ ಸುಖ ದುಃಖಗಳು, ಇಲ್ಲದ ಹೋದ ಸುಖ ದುಃಖಗಳು ಇಲ್ಲ ಅಂತ ಹೇಳಿದ್ರಿಂದ ಮಾತ್ರಾಸ್ಪರ್ಶ ಸ್ವರೂಪದಲ್ಲಿ ಇಲ್ಲ. ಆದ್ದರಿಂದ ಅವನಿಗೇನು ಬೇಕಿಲ್ಲ? ಸುಖ ದುಃಖಗಳು ಇದನ್ನು ನ್ಯಾಚುರಲ್ ಅಂಬೋದಲ್ಲ. ಈಗ ನ್ಯಾಚುರಲ್ ಅಲ್ಲ ಸುಖ ದುಃಖ. ಅದೇ ಡೀಲಿ ಅವ್ನು ಲೀಲಿಂಕ್ ಆಗಿಬಿಡ್ತಾನೆ. ಸಮಾಜ ಸ್ಥಿತಿ ಅಂದರೆ ಮೇನ್ ಸ್ವಿಚ್ ಆಫ್ ಮಾಡೋದು. ಪೂರ್ತಿ ಮುಕ್ತಿ ಆಗೋದ್ರೆ ವೈರೇ ಕಿತ್ತಾಕಿಬಿಡೋದು. ಅಲ್ಲಿ ಏನಿಲ್ಲ, ಅಂದರೆ ಬರೋ ಚಾನ್ಸೇ ಇಲ್ಲ. ವೈರಿಗೆ ಕಿತ್ತಾಕಿಬಿಟ್ರೆ ಏನಿಲ್ಲ, ಅಲ್ಲಿಗೆ ಬೋದೋಯ್ತು. ಅಲ್ಲಿಗೆ ಇದು ಹಾಗಲ್ಲ, ಮತ್ತೆ ಬರೋ ಚಾನ್ಸ್ ಯಾವುದು ಹಾಕಿಬಿಟ್ರೆ ಬೋದೋಯ್ತು ಕತೆ. ನೀವು ಬೇರೆ ಮಾಡೋದು ಹಾಕಿಬಿಟ್ರೆ ಅದಕ್ಕೆ ಬುದ್ಧಿವಂತ ಏನು ಮಾಡ್ತಾರೆ ಅವರು? ತನ್ನ ಇಟ್ಕೊಂಡು ನಮ್ಮ ಹತ್ರ ಕೊಟ್ಟೋಗಲ್ಲ. ಇವ್ರು ಯಾರು ಹಾಕಿಬಿಟ್ರೆ ಕಷ್ಟ ಅಂತದ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದು ಡೀಲಿಗೆ ಮುಕ್ತಿ ಅಂದರೆ ಅದು. ಇದು ಜೀವನ ಮುಕ್ತಿ ಇದ್ದಾಗೆ. ಇನ್ನು ಲೈಫ್ ಇದೆ ಅದರಲ್ಲಿ. ಈಗ ಹಾಕ್ಬೋದು. ಅಲ್ಲಿ ಏನಿಲ್ಲ, ಚಾನ್ಸೇ ಇಲ್ಲ. ಅದು ಭಾರಿ ಇಂಪಾರ್ಟೆಂಟ್. ನಾತ್ಮನಃ ಸ್ವತಃ ಆತ್ಮನಶ್ಚ ತೈಹಿ ವಿಷಯ. ಮಲ್ಕೊಂಡಾಗ ಹೋಗೋದೆಲ್ಲ ಕರೆಂಟ್ ಹೋದಾಗ ಲೆಕ್ಕ ಅಷ್ಟೇ. ಎನಿ ಟೈಮ್ ಬರ್ಬೋದು. ಮತ್ತೆ ಎಚ್ಚರ ತಕ್ಷಣ ಶುರುವಾಗುತ್ತೆ. ನೋವು ಮರ್ತಿರ್ತಾನೆ, ಎಚ್ಚರ ತಕ್ಷಣ ಹೋಗೋದು ಶುರು ಮಾಡ್ತಾನೆ ಮತ್ತೆ. ಯಾಕೆ? ಮತ್ತೆ ಕಾಂಟ್ಯಾಕ್ಟ್ ಶುರುವಾಗುತ್ತಲ್ಲ ಅದಕ್ಕೆ.
ಸಂಬಂಧೋ ನಾಸ್ತಿ. ಏನ ಇನ್ನೂ ಜೀವ ಇದೆ, ಅಟ್ಯಾಚ್ಮೆಂಟ್ ಇಲ್ಲ, ಅದು ಜೀವನ್ಮುಕ್ತ. ಜ್ಞಾನ ಬಂದಿರೋದ್ರಿಂದ ಅಷ್ಟೇ. ಪರೀಕ್ಷೆ ರಿಸಲ್ಟ್ ಎಲ್ಲ ಬಂದೋಗ್ಬಿಟ್ಟೆ, ಕಾನ್ವೊಕೇಶನ್ ಆಗಿಲ್ಲ ಅಂತೀವಲ್ಲ ಆ ಥರ. ಇನ್ನೂ ಆಗಿಲ್ಲ, ಆಗೋದು ಗ್ಯಾರಂಟಿ. 100% ಅಶ್ಯೂರ್ಡ್. ಇನ್ನೂ ಆಗಿಲ್ಲ, ಗೊತ್ತಾಯ್ತಾ? ಅದಕ್ಕೇನಂತಾರೆ, ಜೀವ ಬದುಕಿದ್ದಾಗಲೇ ಮುಕ್ತಿ ಅಂತ, ಇಲ್ಲಿದ್ದಾಗಲೇ ಮುಕ್ತಿ. ಇನ್ನೊಬ್ಬರು ಜೀವನ ಮೃತ ಬೇರೆ ಇದೆ. ಜೀವನ ಮುಕ್ತಿ ಕೇಳಿರ್ತೀವಿ, ಜೀವನ ಮೃತ ಇದೆಯಲ್ಲ, ಅದೇನದು ಬದುಕಿದಾಗಲೇ ಸತ್ತಾಗ. ಜೀವನ ಮೃತ ಅನ್ನೋದು ಭಾಳ ಕೆಟ್ಟ ಸ್ಟೇಜ್ ಅದು, ಇದು ಭಾರಿ ಒಳ್ಳೆಯ ಸ್ಟೇಜ್. ಅಲ್ಲಿ ಮೃತ್ಯು ಅಶ್ಯೂರ್ಡು, ಇಲ್ಲಿ ಮುಕ್ತಿ ಅಶ್ಯೂರ್ಡ್ ಅಷ್ಟೇ. ತೇ ಸಂತಿ ಆತ್ಮನಶ್ಚತೈರ್ವಿಷಯ ವಿಷಯಭಾವ ಸಂಬಂಧ ಅನ್ಯ ಸಂಬಂಧೋ ನಾಸ್ತಿ. ಸೊ ಜೀವನಿಗವ್ರಿಗೆ ಏನಪ್ಪ ಸಂಬಂಧ ಬಂತೀಗ? ವಿಷಯಭಾವ ಸಂಬಂಧ ಬಂದೇ ಹೊರತು ಏನಿಲ್ಲ ಅದರೊಳಗೆ. ಉದಾಹರಣೆಗೆ ನಾವು ಬೆಂಕಿ ಫೋಟೋ ನೋಡ್ತೇವೆ, ಏನಾರು ಆಗುತ್ತಾ? ಆಗಲ್ಲ. ಯಾಕೆ ಸುಡಲ್ಲ? ಯಾಕೆ ಸುಡಲ್ಲ ಅಂತ ಕೇಳಿದರೆ ಏನದು? ಅವನಿಗೆ ಗೊತ್ತು, ಈ ಸ್ಪರ್ಶ ಅಲ್ಲ ಅಂತ ಗೊತ್ತು ಅವನಿಗೆ. ಗ್ರಹಣ ನೋಡಬೇಡ್ರಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಟಿ ವಿಯಲ್ಲಿ ನೋಡ್ಬೋದು, ಏನಾಗಲ್ಲ. ಯಾತಕ್ಕೆ? ಇಮೇಜ್ ಅಷ್ಟೇ ಅದು. ಟಿ ವಿಯಲ್ಲಿ ತೋರಿಸೋದ್ರಲ್ಲಿ ಏನದು? ಇಮೇಜ್. ಅದು ಇಮೇಜ್ಗೆ ಏನಿಲ್ಲ. ಬೆಂಕಿ ಫೋಟೋದಿಂದ ನೀವು ಅಡುಗೆ ಮಾಡೋಕ್ಕಾಗಲ್ಲ, ಬೆಂಕಿ ಫೋಟೋ ಇಟ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗೋದಿಲ್ಲ. ಹೋಗಲಿ ಫೋಟೋ ನೋಡಿದಾಗಲೇ ನೀವು ಅಕಸ್ಮಾತ್ ನೀವು ಗ್ರಹಣದ ಫೋಟೋ ನೋಡಿದರೆ ಕಣ್ಣಿಗೆ ಅಫೆಕ್ಟ್ ಆಗೋದಾದರೆ, ರಾತ್ರಿ ಟಿ ವಿಯಲ್ಲಿ ಸೂರ್ಯ ತೋರಿಸಿದಷ್ಟು ಅಗಲಾಗಬೇಕು, ಅಗಲಾಗುತ್ತೆ. ಅದಾಗೋದಿಲ್ಲ. ಆಗೋದಿಲ್ಲ ಅಂದರೆ ಅರ್ಥ, ಸೂರ್ಯನ ಚಿತ್ರ ಅಷ್ಟೇ ಅದು. ಆದ್ದರಿಂದ ಅದು ಆ ರೀತಿ ತಿಳ್ಕೊಂಡಾಗ ಏನಾಗಲ್ಲ ನಿಮಗೆ, ದುಃಖ ಆಗೋದೇ ಇಲ್ಲ. ಯಾವನು ಬೆಂಕಿ ಫೋಟೋ ಮುಟ್ಟಿಬಿಟ್ಟು ಅಯ್ಯೋ ಕೈ ಸುಡ್ತು ಅಂದವನು ಇದ್ದಾನ? ಇಲ್ಲ. ಜ್ಞಾನಿಗೆ ಗೊತ್ತೀಗ ಏನಂತ ಗೊತ್ತಾ ಅವನಿಗೀಗ? ಅಷ್ಟೇ ಇದು, ಅವನಿಗೇನು ಅನಿಸೋದೇ ಇಲ್ಲ. ಆ ಸ್ಟೇಜ್ ರೀಚ್ ಆಗಬೇಕು. ನ ಚ ಆಗಮಾಪಾಯಿತ್ವೇಪಿ ಮುಂದೆ ಹೇಳ್ತಾ ತೈರ್ವಿಷಯಭಾವ ಸಂಬಂಧ ಅನ್ಯ ಸಂಬಂಧ. ಮೊದಲೇನು ತಿಳ್ಕೊಂಡಿದ್ದ? ಸ್ವರೂಪ ಸಂಬಂಧ ಇಲ್ಲ, ವಿಷಯಭಾವ ಸಂಬಂಧ ಇರೋದು ಅಷ್ಟೇ. ಆದ್ದರಿಂದ ಏನು ದುಃಖ ಪಡೋ ಕಾರಣನೇ ಇಲ್ಲ. ಪ್ರವಾಹ ರೂಪೇಣಾಪಿ ನಿತ್ಯತ್ವಮಸ್ತಿ. ಇಲ್ಲ, ಪ್ರವಾಹ ರೂಪದಲ್ಲಿ ನಿತ್ಯತ್ವ ಇದೆ ಅಂತ ಕೇಳಿದರೆ ಇಲ್ಲ. ಸುಪ್ತಿ ಪ್ರಳಯಾದವು ಅಭಾವ ನಿತ್ಯ. ಸುಪ್ತಿಯಲ್ಲಿ ಡೇಲಿಂಕ್ ಆಯಿತು, ಪ್ರಳಯದಲ್ಲಿ ಪೂರ್ತಿ ಡೇಲಿಂಕ್ ಆಯಿತು. ಪ್ರವಾಹ ಇಲ್ಲ ಈಗ. ಪ್ರವಾಹ ಅಂದ್ರೇನು ಎಂದು ಲಿಂಕ್ ತಪ್ಪಬಾರದು. ನದಿಗಳ ಪ್ರವಾಹ ಲಿಂಕ್ ತಪ್ಪೋಗ್ಬಿಡುತ್ತೆ ಒಂದೊಂದು ಸಲ. ಒಣಗೋಗ್ಬಿಟ್ಟಾಗ ನದಿ ಒಣಗೋಗ್ಬಿಡುತ್ತೆ. ಅದೇ ರೀತಿ ಇದು ಪ್ರಳಯ ಕಾಲದಲ್ಲಿ ಇರೋದಿಲ್ಲ ಅಂದಮೇಲೆ ಅವನು ಬರೀ ದುಃಖ ಅನುಭವ ಹೊರತಬೇಕು, ಬರೀ ಸುಖ ಹೊರತು ಈ ಅನುಭವ ಇಲ್ಲ. ಬಾಹ್ಯ ದುಃಖ ಅನುಭವ ಇಲ್ಲ ಅವನಿಗೆ. ದೇರ್ಫೋರ್ ಡೀಲಿಂಗ್ ಆಗೋದ್ರಿಂದ ಪ್ರವಾಹ ದೃಷ್ಟಾಂತ ಕೂಡ ಕೊಡಬಾರದು. ಅಥ ಆತ್ಮನೋ ದೇಹಾದಿ ಆತ್ಮಭ್ರಮಯೇವ ಸುಖ ದುಃಖ ಕಾರಣಂ. ದೇರ್ಫೋರ್ ಸುಖ ದುಃಖಕ್ಕೆ ಏನು ಕಾರಣ ಆಯಿತು? ಆತ್ಮನಃ ದೇಹಾದಿ ಆತ್ಮಭ್ರಮ ಏವ. ದೇಹಾದಿ ಆತ್ಮಭ್ರಮ ಅಂದ್ರೇನು? ನಾನೇ ದೇಹ, ನಾನೇ ದೇಹ, ನನ್ನದೇ ದೇಹ. ಈ ಭ್ರಾಂತಿ ಏನು ಮಾಡಿಬಿಡುತ್ತೆ ಅವನ್ನ? ದುಃಖ ಉಟ್ಬಿಡು. ನನ್ನದೇ ದೇಹ, ನಾನೇ ದೇಹ. ಅದಕ್ಕೆ ಅಹಂಕಾರ ಮಮಕಾರ ಹೋಗ್ಬಿಟ್ರೆ ಮುಗಿದು. ನಿರ್ಮಮೋ ನಿರಹಂಕಾರ ಸ್ವಶಾಂತಿ ಬಧಿಗಚ್ಚತಿ. ಅದನ್ನು ಅಭ್ಯಾಸ ಮಾಡೋದು. ದೇಹಾದಿ ಆತ್ಮಭ್ರಮ ಏವ ಸುಖ ದುಃಖ ಕಾರಣಂ. ಅತಃ ತದ್ವಿಮುಕ್ತಸ್ಯ ಬಂಧುಮರಣಾದಿ ದುಃಖಂ ನ ಭವತಿ. ಇದನ್ಯಾರು ಆತ್ಮಭ್ರಮ ಕಳ್ಕೊಂಡ್ಬಿಡ್ತಾರೆ, ಆತ್ಮಭ್ರಮ ಮುಕ್ತಸ್ಯ, ಯಾವನಿಗೆ ದೇಹಾತ್ಮಕ್ಕೆ ಭ್ರಮ ಇಲ್ಲ, ಅವನಿಗೇನಾಗತ್ತೆ? ಬಂಧು ಮರಣಾದಿ ದುಃಖಂ ನ ಭವತಿ. ಯಾಕೆ? ಮರಣದ ಅರ್ಥ ಗೊತ್ತು ಅವನಿಗೀಗ. ಆದರೆ ಅವಳ ಪ್ರಶ್ನೆಗೆ ಬರೋದಿಲ್ಲ. ಅಥೋ ಅಭಿಮಾನಂ ಪರಿತ್ಯಜ್ಯ ತಾನು ಶೀತೋಷ್ಣಾದೀನ್ ತಿತಿಷ್ಠಸ್ವ. ಅಥೋ ಅಭಿಮಾನಂ ಪರಿತ್ಯಜ್ಯ, ಅಭಿಮಾನ ಬಿಟ್ಬಿಡು ಅಷ್ಟೇ. ಒಟ್ಟು ಏನು ಕಾರಣ ಆದಾಗತ್ತೆ? ಒಟ್ಟಿನ ಮೇದಕ್ಕೆಲ್ಲ ಅಭಿಮಾನ ಕಾರಣ ಆಯಿತು. ಬೇರೆ ಸೈಟ್ ಇಲ್ಲ, ನನ್ನ ಸೈಟ್ ಕೊಟ್ಟುಬಿಟ್ಟೆ, ಇಲ್ಲೇ ಇದೆ ಕೊಟ್ಟುಬಿಟ್ಟೆ ಅಂತಾನೆ. ಅಲ್ಲಿ ನಿಂತ್ಕೊಂಡೇ ಮಾತಾಡ್ತಿದ್ದಾನೆ, ಕೊಟ್ಟುಬಿಟ್ಟೆ ಆಗಲೇ ಅಂತ. ಇಲ್ಲೇ ಇದೆಯಲ್ಲ ಅಂತ ಹೇಳಿದರೆ ಓನರ್ಶಿಪ್ ಅವನಿಗಿಲ್ಲ, ಅಭಿಮಾನ ಇಲ್ಲ. ಈಗ ನಂದು ಅಂತ ಅಭಿಮಾನ ಹೊರಟೋಯ್ತು. ಅಭಿಮಾನ ಯಾವುದ್ರ ಮೇಲೆ ಬಂತೀಗ? ದುಡ್ಡಿನ ಮೇಲೆ ಬಂತೀಗ. ದುಡ್ಡು ಇಸ್ಕೊಂಡಿರ್ತಾ ಅದ್ರ ಮೇಲೆ ಅಭಿಮಾನ ಬಂತು. ಮೊದಲು ಅವನ ಹತ್ರ ಇದ್ದಾಗ ಸೈಟ್ ಮೇಲೆ ಅಭಿಮಾನ, ಅದ್ಮೇಲೆ ಅಭಿಮಾನ ಇಲ್ಲ. ಇದೇ ಟ್ರಾನ್ಸ್ಫರ್ ಆಗೋಯ್ತು ಈಗ. ಅದೇ ನಮಗೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಯಾವಾಗ ಅವನಿಗೆ ಏನು ಗೊತ್ತಾಯ್ತು? ಈಗ ಯಾಗ ಇದು ಬಂದಿದೆ, ಪ್ರತಿಯಾಗಿ ಬಂದುಬಿಟ್ಟಿದೆ. ಈಗ ಯೋಚನೆ ಇಲ್ಲ ಅವನಿಗೆ. ಈಗ ಅಕಸ್ಮಾತ್ ಕಡಿಮೆ ಬಂದರೆ ಸ್ವಲ್ಪ ಯೋಚನೆ ಮಾಡ್ತಾನೆ, ಹೆಚ್ಚು ಬಂದ್ರಂತೂ ಬದಲು ಹೋಗಲಿ ಅಂತ ಹೇಳ್ತಾನೆ. ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾನೆ. ಆ ರೀತಿಯಲ್ಲಿರ್ಬೇಕು ಯಾವಾಗ. ಆತ್ಮನು ಅದಕ್ಕೆ ಆ ಜನಭರತ ರಾಜ ಮಾತಾಡಿದ್ದು, ಇನ್ನು ಹೊಡೆದು ಬಿಡ್ತೀನಿ ನೋಡು, ಹೊಂದು ಬಿಡ್ತೀನಿ ಅಂತ. ಏನು ಮಾಡ್ತೀನಿ? ನಕ್ಬಿಟ್ಟು ನಾನು ಕೊಲ್ತೀನಿ ನೀನೀಗ, ನನ್ನ ಕೊಲ್ಲ ನೋಡಿ. ಎಕ್ಸಾಂಪಲ್ ಆಯ್ತು, ಸಾಲಿಡ್ ಎಕ್ಸಾಂಪಲ್. ಎದುರು ನಿಂತ್ಕೊಂಡ್ಬಿಟ್ಟಿದ್ದಾನೆ, ಕೊಲ್ತೀನಿ ಅಂತ ಹೇಳ್ತಾನೆ. ಅದು ಹೇಳ್ತಾರೆ, ಏನು ಕೊಲ್ಲೋದು ನೀನೀಗ? ನನ್ನ ದೇಹ ಕೊಲ್ತೀನಿ. ನನ್ನ ದೇಹ ನಾನಲ್ಲ, ಸತ್ತು ಪಿಷ್ಟ. ನನ್ನ ಅಭಿಮಾನ ಬಿಟ್ಟಾಗಿದೆ ಈಗಾಗಲೇ. ಅಭಿಮಾನ ಬಿಟ್ಟಾಗಿರೋದ್ರಿಂದ ಏನಾಗೋದಿಲ್ಲ,
ಹಿಟ್ಟು ರುಬ್ಬಿದಾಗ ಆಗುತ್ತೆ ಹೊರತು ನನಗೇನು ಆಗೋದಿಲ್ಲ ಅಂತೇಳಿ. ಪ್ರಹ್ಲಾದನ ಹಾಗೇನೆ ಹೊಡೆದು ಬಿಡ್ತೀನಿ, ನನ್ನ ಕೊಲ್ತಿ ಅಷ್ಟೇ, ನಾನು ಬೇರೆ ದೇಹ ನಾನಲ್ಲ. ಏನು ಹೋಗಿದ್ದೀಗ ಈಗ ಹೇಗೆ ಗೊತ್ತು ಇನ್ನೂ ಹೇಳೋದಾದರೆ, ಒಂದು ಡಾಕ್ಯುಮೆಂಟ್ ತೋರಿಸ್ದ, ಅವ್ನು ನೋಡ್ದ ಬುದ್ಧಿವಂತ, ಡಾಕ್ಯುಮೆಂಟ್ ತೋರಿಸೋ ಒಪ್ಪೋದಿಲ್ಲ ಅಂತ ಡಾಕ್ಯುಮೆಂಟ್ ತೋರಿಸ್ಬಿಟ್ಟ, ಹರಿದಾಕ್ಬಿಟ್ಟ, ನಕ್ಬಿಟ್ಟ ಜೋರಾಗಿ. ಇವನು ಇನ್ನೂ ಜೋರಾಗಿ ನಕ್ಕ, ಯಾತಕ್ಕೆ ಇದು ಡೂಪ್ಲಿಕೇಟ್ ಇದೆ ಅಷ್ಟೇ, ಒರಿಜಿನಲ್ ಇದೆ ಅಂತ ಹೇಳಿದ. ನಮಗೆ ಈಗ ಗೊತ್ತು ಒರಿಜಿನಲ್ ಬೇರೆ ಇದೆ, ಡೂಪ್ಲಿಕೇಟ್ ಇದೆ. ಹೊರಗಿರೋದ್ರಿಂದ ಇದಕ್ಕಾಗೋದೆಲ್ಲ ಏನಾಗಲ್ಲ, ನಮ್ಮ ಸ್ವರೂಪಕ್ಕಾಗೋದಲ್ಲ. ಇದು ಯಾವುದಕ್ಕಾಗುತ್ತೆ, ಇದು ತುಂಬ ಸೆಕೆ ಆಗ್ತಿರುತ್ತೆ ಬೇಸಿಗೆಗಳಿಗೆ, ಶಟ್ರೆಲ್ಲ ತೆಗೆದಾಕ್ಬಿಡು ಅಂತಾರೆ, ತಕ್ಷಣ ಹೋಯ್ತು. ಈಗ ಅಷ್ಟು ಸೆಕೆ ಕಡಿಮೆ ಆಗೋಯ್ತು ಇಮಿಡಿಯೇಟಾಗಿ. ಯಾಕೆ ಅದು ಯಾವಾಗ ಹೋಗಿಬಿಡ್ತೋ ಆ ಸೆಕೆ ಕಡಿಮೆ ಆಗಿಬಿಡ್ತು. ಸೊ ಈ ದೇಹ ಬಿಟ್ಟಾಗ ಏನಾಯ್ತು, ಈಗ ಅಭಿಮಾನ ಬಿಟ್ಟುಬಿಟ್ರೆ ಅದಕ್ಕಾಗೋ ಎಫೆಕ್ಟ್ ನಮಗಾಗೋದಿಲ್ಲ ಅಂತ ಅರ್ಥ. ನಮಗಾಗೋದಿಲ್ಲ ಅಂತಲೇ ಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತಾ, ಕೆಲವರೆಲ್ಲ ಮಾಡ್ತಾರಂತೆ, ಕೆಲವು ಇದ್ದಾರೆ, ಅವ್ರು ಆಪ್ರೇಷನ್ ಮಾಡಿಸ್ಕೊಂಡಾಗ ಅನಸ್ತೇಸಿಯಾ ಕೊಡಬೇಡಿ ಹಾಗೆ ಮಾಡಿಸ್ಬಿಡ್ತೀನಿ, ಆ ರೀತಿ ಮಾಡಿಸ್ಕೊಂಡಿರ್ತಾರೆ. ತುಂಬ ಎಲ್ಲ ಜಸ್ಟ್ ಹ್ಯಾಂಡ್ಫುಲ್ ಇರ್ಬೋದು ಅಂತ ಹೇಳ್ತಾರೆ. ನಂಗೆ ತಡ್ಕೊಳ್ಳೋ ಶಕ್ತಿ ಇದೆ. ಕೆಲವು ಪಾಯಿಂಟ್ ಮುಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಡೀಲಿಂಕ್ ಆಗಿಬಿಡುತ್ತೆ ದೇಹದೊಳಗೆ. ಅದು ಎಷ್ಟೊತ್ತು ಬೇಕೋ ಅಷ್ಟೊತ್ತು, ಆಮೇಲೆ ಅಷ್ಟೊತ್ತು ಏನೋ ಮಾಡ್ಕೋಬೋದು. ಮರಗಟ್ಟೋದು ಅಂತೀವಲ್ಲ ಆ ಟೈಪ್, ನಮಗೆ ಗೊತ್ತಾಗೋದಿಲ್ಲ, ಅವರೇ ಮಾಡ್ಕೊಳ್ಳೋಕೆ ಬರುತ್ತದೆ. ಎಲ್ರಿಗೂ ಬರೋಲ್ಲ, ಯೋಗ ಶಕ್ತಿ ಇರಬೇಕಂತ ಅದಕ್ಕೆ. ಆದ್ದರಿಂದ ಏನಾದ್ರು ಮಾಡ್ಕೋ. ಈಗ ಅವೆಲ್ಲ ಕೊಡಬೇಡಿ, ಅನಸ್ತೇಸಿಯಾ ಕೊಡಬೇಡಿ. ಅನಸ್ತೇಸಿಯಾ ಯಾತು ಯಾರು ತಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೇನು ಮಾಡ್ತಾರೆ, ಅನಸ್ತೇಸಿಯಾ ಕೊಡ್ತಾರೆ. ಅನಸ್ತೇಸಿಯಾ ಕೊಡ್ಬೇಕಾದ್ರೆ ತಡ್ಕೊಳ್ಳೋ ಶಕ್ತಿ ಇದ್ದವ್ರಿಗೆ ಕೊಡೋದಿಲ್ಲ. ನೀನು ದೊಡ್ಡ ಧೀರ, ನೀನು ಯಾಕೆ ಯೋಚನೆ ಮಾಡ್ತೀಯ, ಧೀರರಿಗೆ ಇದ್ದ ದುಃಖ ಆಗಬಾರ್ದು ಅಂತೇಳಿ. ಅಥವಾ ಅದಿಷ್ಟು ಕೂಡ ಹೇಳಿದ ವಾಕ್ಯಗಳೆಲ್ಲ ಹಾಗೇ ಇವೆ, ಎಲ್ಲ ಜಯತೀರ್ಥರು ಎಲ್ಲ ಬರೆದಿರ್ತಾರೆ. ಅದು ಓದ್ಕೊಂಡು ಆಮೇಲೆ ಓದಬೇಕು ಇನ್ನೊಂದು ಸಲ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಒಂದು ಸರ್ತಿ ಮೂಲ, ಟೀಕಾ, ಮತ್ತೆ ಮೂಲ, ಆ ರೀತಿ ಮತ್ತೆ 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 ಓದ್ತಿದ್ರೆ ಏನಾಗುತ್ತಾಗ ಟೀಕಾನೂ ಚೆನ್ನಾಗಿ ಅರ್ಥ ಆಗುತ್ತೆ, ಇದು ಅರ್ಥ ಆಗುತ್ತೆ. ನಮ್ಮ ಮಂಗಳ ಮಾಡೋದು ಅಂದ್ರೆ ಏನು, ನಮ್ಮಲ್ಲಿ ಪುಸ್ತಕ ಮುಚ್ಚಿಟ್ಬಿಡೋದು ಅಂತ, ಮತ್ತೆ ಓಪನ್ ಆಗೋದಿಲ್ಲ. ಆದ್ದರಿಂದ ಅದು ತಪ್ಪಾಗಿಬಿಡುತ್ತೆ, ಹಾಗೆ ಮಾಡಬಾರ್ದು. ಮತ್ತೆ 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 ಮಂಗಳ ಮಾಡಲೇಬಾರ್ದು, ಲೆಕ್ಕದಲ್ಲಿ ಮುಗಿಸ್ಬಿಟ್ರೆ ಕಟ್ಟ ಅಂತ ಹೇಳಿಬಿಟ್ಟು ಹೋಗ್ತಾನೆ ಇರಬೇಕು. ಟಿ ಸಿ ಕೊಟ್ಟಾಗ ಲೆಕ್ಕ ಮಂಗಳ ಮಾಡಿದರೆ. ದೇಹಾಧ್ಯಾತ್ಮಭ್ರಮ ಏವ ಸುಖ ದುಃಖ ಕಾರಣಂ ಅತಃ ತದ್ವಿಮುಕ್ತಸ್ಯ ಒಂದು ಮರಣಾಧಿಕಂ ನ ಭವತಿ. ತದ್ವಿಮುಕ್ತಸ್ಯ ಅಂದರೆ ದೇಹಾಧ್ಯಾತ್ಮಭ್ರಮ ಮುಕ್ತಸ್ಯ. ಅಥೋ ಅಭಿಮಾನಂ ಪರಿತ್ಯಜ್ಯ ತಾನ್ ಶೀತೋಷ್ಣಾದೀನ್ ತಿತಿಕ್ಷಸ್ವ. ಅದರಿಂದ ಅಭಿಮಾನಾದಿಗಳನ್ನು ಬಿಟ್ಟುಬಿಟ್ಟು ನೀನು ಏನು ಮಾಡಬೇಕು, ಶೀತೋಷ್ಣಾದಿಗಳನ್ನು ಮಾಡಬೇಕು. ಇಲ್ಲೊಂದು ಪ್ರಶ್ನೆ, ಶೀತೋಷ್ಣನೇ ಯಾಕೆ ಕೊಟ್ಟ ಮತ್ತೆ ಮತ್ತೆ ಅಂತ ಪ್ರಶ್ನೆ ಕೇಳಿತ್ತು. ಯಾತಕ್ಕೆ ಕೇಳಿ ನೋಡಂತೆ, ಇನ್ನೂ ಸ್ಪಷ್ಟ ಹೇಳಬೇಕು, ಇನ್ನೂ ಸ್ಪಷ್ಟ ಹೇಳಿ ಏನು ಹೇಳಬೇಕು. ಯಾವುದನ್ನು ಸರಿ, ಇನ್ನು ಅದೇ ಸರಿ, ಅದು ಇನ್ನೂ ಕ್ಲಿಯರ್ ಮಾಡಬೇಕಷ್ಟೆ. ಸರಿ, ಅದು ಇಡೀ ದೇಹಕ್ಕೆ ಸ್ಪರ್ಶ ಇದೆ. ಕಣ್ಣು ಇಷ್ಟು ಮಾತ್ರ ಇಲ್ಲಿಂದ ಮಾತ್ರ ನೋಡೋದು, ಕಿವಿಯಿಂದ ಮಾತ್ರ ಕೇಳೋದು. ಕಿವಿ ಫೇಲು, ಕಿವಿಯೆಲ್ಲ ಆಗ್ತದೆ, ಸ್ಪರ್ಶ ಹಾಗಲ್ಲ. ಗೊತ್ತಾಯ್ತು. ಅದಕ್ಕೆ ಹೂವಿರೋದ್ರ ಮುಟ್ಟೆ ಬಸ್ತಾರಲ್ಲ, ಹಾಗೆ ಮುಟ್ಟಿದಾಗ ಅನುಭವಕ್ಕೆ ಬರುತ್ತೆ. ಗೊತ್ತಾಯ್ತು. ಅಲ್ಲಿಗೂ ಬರೋದ್ರೆ ಸತ್ತೋಗಿದ್ದಾರೆ ಅಂತ ಅರ್ಥ, ಮೂರ್ಛೆ ಇಲ್ಲ ಸತ್ತೋಗಿರ್ಬೇಕು. ಅರ್ಥ ಆಯ್ತಾ. ದೇರ್ ಫೋರ್ ಮೈ ತುಂಬ ಇರೋ ಇಂದ್ರಿಯ ಸ್ಪರ್ಶ, ಕಾಲು ಮುಳ್ಳು ಎಲ್ಲ ಕಡೆ ಇಂದ್ರಿಯ ಇದೆ. ಗೊತ್ತಾಯ್ತಾ. ಮತ್ತು ಯಾವಾಗಲೂ ಜಾಗೃತ ಆಗಿರುತ್ತೆ. ಬೇರೆ ಕಡೆ ಎಲ್ಲ ಇಂದ್ರಿಯ ಎಲ್ಲ ಕಡೆ ಇಲ್ಲ, ಇಷ್ಟರಲ್ಲೇ ಎಲ್ಲ ಇಂದ್ರಿಯ ಇರೋದು. ತೊಕ್ಕೊಂದೇ ಎಕ್ಸಾಂಪಲ್. ಸ್ಪರ್ಶ ಮಾತ್ರ ಮೈ ತುಂಬ ಇರೋದ್ರಿಂದ ಅದಕ್ಕೆ ಭಾರಿ ಜಾಸ್ತಿ. ಅದಕ್ಕೆ ಅಹಂಕಾರಿಕ ಪ್ರಾಣ, ತತ್ವಾಭಿಮಾನಿ ದೇವತೆ ಯಾರಾದ್ರೆ ಅಹಂಕಾರಿಕ ಪ್ರಾಣ, ಒಳ್ಳೆ ಪೋಸ್ಟ್ ಅದು. ಇಡೀ ದೇಹದೊಳಗೆ ಅಫೆಕ್ಟ್ ಆಗುತ್ತೆ. ಉಳಿದಕ್ಕೆಲ್ಲ ಇಡೀ ದೇಹಕ್ಕಾಗೋದಿಲ್ಲ. ಕಣ್ಣು ಹೋದ್ರೆ ಕಾಣ ಇಷ್ಟೇ ಇರಲ್ಲ, ಕಣ್ಣಿರೋ ಇಷ್ಟರಲ್ಲೇ ಹೋದರೆ ಕಾಣಿಸೋದೇ ಇಲ್ಲ. ಇದು ಹಾಗಲ್ಲ, ಒಂದು ಕಡೆ ಮಾತ್ರ ಅಫೆಕ್ಟ್ ಆಗಿ ಸರಿ ಇದ್ದೇ ಇರುತ್ತೆ. ಕಿವಿ ಹೋಗ್ಬೋದು, ಎಲ್ಲ ಇಂದ್ರಿಯಗಳು ಹೋಗ್ಬೋದು. ಸ್ಪರ್ಶೇಂದ್ರಿಯ ಭಾರಿ ಇದಾಗಿರೋದ್ರಿಂದನೇ ಅದಕ್ಕೆ ಭಾಳ ಒತ್ತು ಕೊಟ್ಟು ಹೇಳ್ತಾರೆ. ಎಂಥವನಿಗೂ ಅರ್ಥ ಆಗೋದು ಅದು. ಅನಲೈಸ್ ಏನು ಬೇಕು, ನ್ಯಾಚುರಲಾಗಿ ಅರ್ಥ. ಶೀತ ಉಷ್ಣಗಳು ಅದಕ್ಕೆ ಫೀಲ್ ಆಗೋದು. ನಾವೀಗ ಕಣ್ಣಿಗೆ ಚಳಿ ಅಂತ ಅನ್ನೋದಿಲ್ಲ, ಕಿವಿ ಚಳಿ ಹಾಗೆಲ್ಲ ಹೇಳೋದಿಲ್ಲ. ಯಾತಕ್ಕೆ, ಚರ್ಮಕ್ಕೆ ಗೊತ್ತಾಗುತ್ತೆ, ಚರ್ಮಕ್ಕೆ ಮಾತ್ರ ಗೊತ್ತಾಗೋದು. ಹೊದ್ಕೊಂಡ್ಬಿಟ್ಟಾಗ ಏನಾಗುತ್ತದೋ ಡೀಲಿಂಕ್ ಆಗುತ್ತೆ. ಶಾಲೆಗೆಲ್ಲ ಹಾಕೋಬಿಟ್ಟಾಗ ಏನಾಗುತ್ತದೋ ಚಳಿನ ತಡ್ಕೊಳುತ್ತದು. ಆಗ ಅವನಿಗೆ ಅನುಭವ ಕಡಿಮೆ ಆಗ್ಬಿಟ್ಟು. ಯಾವುದಕ್ಕೆ ಅದು ಹೇಳಿದ್ನಲ್ಲ, ಇದೇ ಬರುತ್ತೇನೆ ಆಚಾರ್ಯ ಹೇಳಿದ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರ್ಥ ಆಯ್ತಾ. ಶೀತ ಇದು ಸ್ಪರ್ಶೇಂದ್ರಿಯ, ಶೀತೋಷ್ಣ ದುಃಖ ಸ್ಪರ್ಶೇಂದ್ರಿಯ. ಅದೆಲ್ಲ ಆಚಾರ್ಯ ಹೇಳ್ತಾರೆ. ಸುಪ್ತಿಯಲ್ಲೂ ಇರ್ತಾರೆ, ಸುಪ್ತಿಯಲ್ಲಿ ಅದೇ ಎಚ್ಚರ ಕೊಟ್ಟರೆ. ಈಗ ಸುಪ್ತಿಯಲ್ಲೂ ಕೂಡ ಜಾಗೃತವಾಗಿರೋದು ಯಾವುದು, ಸ್ಪರ್ಶೇಂದ್ರಿಯ. ಅರ್ಥ ಆಯ್ತಾ.
ಸೊ ಅದಕ್ಕೆ ನಿದ್ರೆ ಬರ್ಬೇಕಾದ್ರೆ ಕೂಡ ಏನಾಗಿರ್ಬೋದು, ಒಳ್ಳೆ ಹಾಸಿಗೆ ಇರ್ಬೇಕಾದ್ರೆ ಹೇಳ್ತಾನಲ್ಲ ಹಾಗೆ. ಅದು ಬಿಲ್ಲದ್ದು ಇರಿಟೇಟ್ ಆದರೆ ಮಾಡೋಕ್ಕಾಗೋದಿಲ್ಲ. ಇವು ಸೊಳ್ಳೆಗಳನ್ನ ಕಚ್ಚೋದು ಯಾವುದಕ್ಕೆ, ಕಣ್ಣಿಗೆ ಕಚ್ಚಲ್ಲ, ಎಲ್ಲಿ ಕಚ್ಚೋದು ಚರ್ಮಕ್ಕೆ ಕಚ್ಚುತ್ತೆ, ತಕ್ಷಣ ನಿದ್ರೆ ಬರೋದಂತೆ ಆಗಿಬಿಡುತ್ತೆ. ಉಳಿದಿಂದ್ರೆ ಏನೇ ಆದರೂ ನಿದ್ದೆ ಸುಖವಾಗಿ ಬರುತ್ತೆ. ಸ್ಪರ್ಶೇಂದ್ರಿಯ ಹಾಗಲ್ಲ. ಇಲ್ಲ ಸ್ಪರ್ಶ ಪೂರ್ತಿ ಆಗಲ್ಲ, ಅದು ಸ್ವಾರಸ್ಯ ಇರುತ್ತೆ. ಸ್ಪರ್ಶ ಮಾತ್ರ ವಿಚಿತ್ರ, ಅದು ಇಂದ್ರಿಯ ಇಲ್ಲದೆ ಹೋದರೆ ಎಬ್ಬಿಸೋಕ್ಕೆ ಸಾಧ್ಯನೇ ಇರಲಿಲ್ಲ. ಅರ್ಥ ಆಯ್ತಾ? ಈಗ ಎಷ್ಟು ಕೂಗಿರು ಬಲಗಿರೋ ಇರ್ತಾನೆ, ಇದು ಮಾಡಿರ್ತಾನೆ, ಮುಟ್ಟಿದಾಗ ಮಾತ್ರ ಹೇಳಲೇಬೇಕಾಗುತ್ತೆ. ಸ್ಪರ್ಶಕ್ಕಿರೋ ಮಹತ್ವ ಬೇರೆದಕ್ಕಿಲ್ಲ. ಅದಕ್ಕೆ ಸ್ಪರ್ಶೇಂದ್ರಿಯ ಭಾಳ ತುಂಬ ಇಂಪಾರ್ಟೆಂಟ್ ಇಂದ್ರಿಯ. ಸ್ಪರ್ಶಜ್ಞಾನ ಹೋಗ್ಬಿಟ್ರೆ ಎಷ್ಟೋ ಜನ ಸುಟ್ಕೊಂಡ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಸುಡ್ತಾ ಇದ್ರೆ ಎಚ್ಚರ ಇಲ್ಲ ಮೈಮೇನವ್ರಿಗೆ, ಭಾರಿ ಡೇಂಜರಸ್ ಅದು ಸ್ಪರ್ಶೇಂದ್ರಿಯ ಇದಾಗಿಬಿಟ್ರೆ. ತಿಳಿದ? ಮೈ ತುಂಬ ಇರೋ ಇಂದ್ರಿಯ ವ್ಯಾಪ್ತ ಇಂದ್ರಿಯ, ದೇಹ ತುಂಬ ವ್ಯಾಪ್ತ ಇಂದ್ರಿಯ. ಗೊತ್ತಾಯ್ತಾ? ಉಳಿದ್ಯಾವುದು ದೇಹ ತುಂಬ ವ್ಯಾಪ್ತ ಅಲ್ಲ. ಮತ್ತು ಯಾವಾಗಲೂ ಜಾಗೃತ. ಎಷ್ಟು ಬಲಿದಾಗಲೂ ಕೂಡ ಏನು ಅನುಭವ ಬರುತ್ತೆ ಅವನಿಗೆ, ಅದು ಪೂರ್ತಿ ಡೀಲಿಂಕ್ ಆಗೋದಿಲ್ಲ. ಇವು ಕಣ್ಣು ಪೂರ್ತಿ ಡೀಲಿಂಕ್ ಆಗಿಬಿಡುತ್ತೆ, ಅದಾಗೋದಿಲ್ಲ. ಅಥೋ ಅಭಿಮಾನಂ ಪರಿತ್ಯಜ್ಯ ತಾನ್ ಶೀತೋಷ್ಣಾದೀನ್ ತಿತಿಷ್ಠಸ್ವ. ಇದು ಇದ್ರ ತಾತ್ಪರ್ಯ.